ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು. ಈಗ ನಿಮಗೆ ವಿದ್ಯುತ್ ಅಂದ ತಕ್ಷಣ ಗೊತ್ತಾಗ್ತದೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅನ್ನು ಒಳಗೊಂಡಿರುವಂತದ್ದನ್ನು ನಾವೆಂತ ಕರಿತೀವಪ್ಪ ಅಂತ ಹೇಳಿದ್ರೆ ಬ್ಯಾಟ್ರಿ ಅಂತ ಹೇಳಿ ಕರಿತೀವಿ. ಈ ಬ್ಯಾಟ್ರಿಯಿಂದ ನಾವೇನ್ ಮಾಡ್ತೀವಿ ಅಂದ್ರೆ ವಿದ್ಯುತ್ತನ್ನ ನಾವೇನ್ ಮಾಡ್ತೀವಿ, ಬೆಳಕನ್ನ ಪಡಿತೀವಿ. ನೋಡ್ರಿ, ಈ ಭಾಗವನ್ನು ನಾವೇಂತ ಕರಿತೀವಪ್ಪ ಅಂತಂದ್ರೆ ಋಣಾವೇಶ ಅಂತ ಹೇಳಿ ಕೂಡ ಕರಿತೀವಿ. ಇದನ್ನೆಂತ ಕರಿತೀವಿ, ಧನಾವೇಶ ಅಂತ ಹೇಳಿ ಕೂಡ ಕರಿತೀವಿ. ಅರ್ಥ ಆಯ್ತಾ? ಇದು ಧನಾವೇಶ, ಇದು ಋಣಾವೇಶ. ಧನಾವೇಶಕ್ಕೂ ಋಣಾವೇಶಕ್ಕೂ ಎರಡು ವೈರ್ ಕನೆಕ್ಷನ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು, ಒಂದು ಲೈಟ್ ಅನ್ನು ಕೂಡ ಏನ್ ಮಾಡ್ಬೋದು, ಹಚ್ಚಬಹುದು. ಅರ್ಥ ಆಯ್ತಾ? ಅದನ್ನ ನಾವು ರಾಸಾಯನಿಕ ಪರಿಣಾಮ ಅಂತ ಹೇಳಿ ಕೂಡ ಕರಿತೀವಿ. ಇದ್ರ ಒಳಗಡೆ ಇರುವಂತ ವಸ್ತು ಅದೇನಾಗ್ತತಿ, ರಾಸಾಯನಿಕವಾಗಿ ವಿಭಜನೆಯನ್ನು ಹೊಂದ್ಬಿಟ್ಟು ನಮಗೆ ಬೆಳಕಾಗಿ ಮತ್ತು ಸ್ಫೋಟಕ ವಸ್ತುಗಳಾಗಿ ಕೂಡ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಈ ವಿದ್ಯುತ್ತನ್ನ ನಾವು ಪಡೆದುಕೊಳ್ಳಬಹುದು. ಅರ್ಥ ಆಯ್ತಾ? ನೋಡ್ರಿ, ಹಿಂದಿನ ಕಾಲದಲ್ಲೆಲ್ಲ ಹೆಂಗಿತ್ತಪ್ಪ ಅಂತ ಹೇಳಿದ್ರೆ ಯಾವುದೇ ರೀತಿ ಕೂಡ ಈ ರೀತಿಯಾಗಿರೋ ಬೆಳಕನ್ನ ಪಡಿಲಿಕ್ಕೆ ಸೋರ್ಸ್ ಇರಲಿಲ್ಲ. ಮನೆಗಳಲ್ಲೆಲ್ಲ ಏನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಚಿಮಣಿ ಗೊತ್ತಲ್ಲ, ಈಗ ನಾವು ಸೀಮೆ ಎಣ್ಣೆಯಿಂದ ಹಾಕಿಬಿಟ್ಟು ಒಂದು ಗ್ಲಾಸ್ ಬಾಟ್ಲಿಗೆ ಹಾಕ್ಬಿಟ್ಟು ಅದ್ರಲ್ಲಿ ಒಳಗಡೆ ಬತ್ತಿಯನ್ನ ಹಾಕ್ಬಿಟ್ಟು ನಾವೇನ್ ಮಾಡ್ತಾ ಇದ್ವಿ, ಬೆಳಕನ್ನ ಪಡಿತಾ ಇದ್ವಿ ರಾತ್ರಿ ವೇಳೆಯಲ್ಲಿ. ಸೂರ್ಯ ಅಸ್ತ ಆದ ನಂತರ ರಾತ್ರಿಯಲ್ಲಿ ನಾವು ಆ ಚಿಮ್ಮಣದ ಬೆಳಕಿನಲ್ಲಿ ಏನ್ ಮಾಡ್ತಾ ಇದ್ವಿಪ್ಪ ಅಂತಾರೆ, ನಮ್ಮ ಬೇಕಾಗಿರುವಂತ ದಿನನಿತ್ಯದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ವಿ ರಾತ್ರಿ ವೇಳೆಯಲ್ಲಿ. ಇವಾಗೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಟೆಕ್ನಾಲಜಿ ಫಾಸ್ಟ್ ಆಗಿದೆ. ಎಲ್ಲಾ ಹಳ್ಳಿಗಳಲ್ಲಿ ಕೂಡ ಏನ್ ಮಾಡ್ತೇವೆ, ನಾವು ವಿದ್ಯುತ್ ಅನ್ನ ಬಳಕೆಯನ್ನ ಮಾಡ್ತದೆ. ನೋಡ್ರಿ, ವಿದ್ಯುತ್ ಅನ್ನ ಹಲವಾರು ವೇಳೆಗಳಲ್ಲಿ ಕೂಡ ನಾವು ವಿದ್ಯುತ್ ಅನ್ನ ಬಳಕೆಯನ್ನ ಮಾಡ್ತದೆ. ಗಾಳಿಯಿಂದ ವಿದ್ಯುತ್ತು, ಅಣುಗಳಿಂದ ವಿದ್ಯುತ್ತು, ನೀರಿನಿಂದ ವಿದ್ಯುತ್ತು, ಆಮೇಲೆ ಅಲೆಗಳ ಮೂಲಕನೂ ಕೂಡ ಏನ್ ಮಾಡ್ತೇವೆ, ವಿದ್ಯುತ್ ಅನ್ನ ನಾವೇನ್ ಮಾಡ್ತದೆ, ಉತ್ಪಾದನೆಯನ್ನ ಮಾಡ್ತೇವೆ. ನೋಡಿ, ವಿದ್ಯುತ್ ಅನ್ನ ಉತ್ಪಾದನೆಯನ್ನ ಮಾಡುವಂತ ಹಲವಾರು ವೇಗಳು ಕೂಡ ಅದಾವೆ. ಒಂದರಿಂದ ಮಾತ್ರ ನಾವು ಸೀಮಿತವಾಗಿಲ್ಲ. ಬರೇ ನೋಡ್ರಿ, ನಾವ್ ಏನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಫಸ್ಟಿಗೆ ಜಲ ವಿದ್ಯುತ್ ಸ್ಥಾವರಗಳನ್ನ ನಿರ್ಮಾಣವನ್ನ ಮಾಡ್ಕೊಂಡ್ವಿ. ನದಿಗಳಿಗೆ ಅಡ್ಡಲಾಗಿ ಅಣೆಕಟ್ಟನ್ನ ಕಟ್ಬಿಟ್ಟು ನೀರನ್ನ ತಡೆ ಹಿಡಿದು ಆ ನೀರನ್ನ ಎತ್ತರ ಪ್ರದೇಶದಿಂದ ತಗ್ಗು ಪ್ರದೇಶಕ್ಕೆ ಬೀಳುವಂತೆ ಮಾಡ್ಬಿಟ್ಟು ಅಲ್ಲಿ ಒಂದು ಟರ್ಬೈನ್ ಅನ್ನ ಇಟ್ಟಿರ್ತಿದ್ರು. ಆ ಚಕ್ರದ ಮೇಲೆ ಬಿದ್ದಾಗ ಆ ಚಕ್ರ ಏನ್ ಮಾಡ್ತಾ ಇತ್ತು, ತಿರುಗ್ತಾ ಇತ್ತು. ಅದರಿಂದ ಏನ್ ಮಾಡ್ತಾ ಇದ್ವಿ, ವಿದ್ಯುತ್ ಅನ್ನ ಪಡಿತಾ ಇದ್ವಿ. ಇದನ್ನ ನಾವು ಜಲ ವಿದ್ಯುತ್ ಸ್ಥಾವರ ಅಂತ ಹೇಳಿ ಕೂಡ ಕರಿತೀವಿ. ಇಲ್ಲೇ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೇ ಜೋಗದಲ್ಲಿದೆ ಜಲ ವಿದ್ಯುತ್ ಸ್ಥಾವರ. ನೆಕ್ಸ್ಟ್ ಪವನ ವಿದ್ಯುತ್ ಸ್ಥಾವರ. ಪವನ ವಿದ್ಯುತ್ ಸ್ಥಾವರಗಳನ್ನು ನೀವು ಕೆಲವೊಂದು ಗುಡ್ಡಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ಏನ್ ಮಾಡ್ತಾರೆ, ಫ್ಯಾನ್ ಗಳನ್ನ ಹಾಕಿರ್ತಾರೆ. ಮೂರು ರೇಖೆಗಳನ್ನ ಹಾಕಿಬಿಟ್ಟು ಒಂದು ಫ್ಯಾನ್ ಅನ್ನ ಹಾಕಿರ್ತಾರ. ಅದನ್ನ ವಿಂಡ್ ಫ್ಯಾನ್ ಅಂತ ಹೇಳಿ ಕೂಡ ಕರಿತೀವಿ. ವಿಂಡ್ ಫ್ಯಾನ್ ಎಲೆಕ್ಟ್ರಿಕ್ ಪ್ರೊಡ್ಯೂಸರ್ ಅಂತ ಹೇಳಿ ಕೂಡ ಕರಿತಾ ಇರ್ತೀವಿ. ಅದೇನ್ ಮಾಡ್ತೈತಿ, ಫ್ಯಾನ್ ಅಂತ ಹೇಳಿದ್ರೆ ಗಾಳಿ ಬಂದಾಗ ಏನ್ ಮಾಡ್ತೈತಿ, ತಿರುಗ್ತದೆ. ಗಾಳಿ ಬಂದ ತಿರುಗಿದಾಗ ಅದೇನಾಯ್ತದಪ್ಪ ಅಂದ್ರ ಅದು ಕೂಡ ಒಳಗಡೆ ಟರ್ಬೈನ್ ಸಿಸ್ಟಮ್ ಮಾಡಿರ್ತಾರ. ಆ ಚಕ್ರ ತಿರುಗಿದಾಗ ಅಲ್ಲೇನಾಗ್ತೈತಿ, ವಿದ್ಯುತ್ ಕೂಡ ಏನಾಗ್ತೈತಿ, ಉತ್ಪಾದನೆಯನ್ನ ಮಾಡ್ತಾರ. ಅದನ್ನ ನಾವು ಪವನ ವಿದ್ಯುತ್ ಸ್ಥಾವರ ಅಂತ ಹೇಳಿ ಕೂಡ ಕರಿತೀವಿ. ಇನ್ನೊಂದಿದೆ, ನಮ್ಮ ಕಾರವಾರ ಜಿಲ್ಲೆಯಲ್ಲೇ ಇದೆ ಕೈಗಾಳು ವಿದ್ಯುತ್ ಸ್ಥಾವರ ಅಂತ ಹೇಳಿ ಕೂಡ ಕರಿತೀವಿ. ಅಲ್ಲೇ ಮಾಡ್ತವಪ್ಪ ಅಂತಾರ ಧಾತುಗಳನ್ನ ಒಂದಕ್ಕೊಂದು ತಾಡಿಸ್ಬಿಟ್ಟು ಅದರಿಂದ ಬೃಹತ್ ಪ್ರಮಾಣದ ಶಕ್ತಿ ಬಿಡುಗಡೆ ಆಗ್ತೈತಿ. ಆ ಶಕ್ತಿಯಿಂದ ಹೊರಗಡೆ ಅದು ಸ್ಟೀಮ್ ಹೊರಗಡೆ ಹೋಗ್ಬೇಕಾದಾಗ ಏನಾಗ್ತದಪ್ಪ ಅಂತಾರೆ, ಟರ್ಬೈನ್ ಅನ್ನ ತಿರುಗುವಂತೆ ಮಾಡಿ ಅಲ್ಲೇನಾಗ್ತೈತಿ, ವಿದ್ಯುತ್ ಅನ್ನ ಉತ್ಪಾದನೆಯನ್ನ ಮಾಡ್ತೇವೆ. ಅದನ್ನ ಕೈಗಾ ಅಣು ವಿದ್ಯುತ್ ಸ್ಥಾವರ ಅಂತ ಹೇಳಿ ಕೂಡ ಕರಿತೀವಿ. ಅಣುಗಳನ್ನ ತಾಡಿಸುವುದರ ಮೂಲಕ ವಿದ್ಯುತ್ ಅನ್ನ ಪಡಿತೀವಿ. ಇನ್ನೊಂದಿದೆ, ಅಲೆಗಳಿಂದ ಮೂಲಕನೂ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತೇವೆ. ಸಮುದ್ರಗಳಲ್ಲಿ ದೊಡ್ಡ ದೊಡ್ಡ ಗಾತ್ರದ ಅಲೆಗಳು ಬರ್ತವೆ. ಅಲ್ಲಿ ಅಲೆಗಳಿಗೆ ಒಂದು ಚಕ್ರವನ್ನ ಕಟ್ಬಿಟ್ರೆ ಅಲೆಗಳು ಬಂದಾಗ ಆ ಚಕ್ರಕ್ಕೆ ಬಡದಾಗ ಏನಾಗ್ತೈತಿ, ಅದು ತಿರುಗ್ತತಿ. ತಿರುಗಿದಾಗ ಏನಾಗ್ತೈತಿ, ಎಲೆಕ್ಟ್ರಿಕ್ ಏನಾಗ್ತೈತಿ, ನಮ್ಗೆ ಪ್ರೊಡ್ಯೂಸ್ ಆಗ್ತೈತಿ. ಅದರಿಂದ ಕೂಡ ನಾವು ವಿದ್ಯುತ್ ಅನ್ನ ಏನ್ ಮಾಡ್ತದೆ, ಪಡಿತದೆ. ಇನ್ನೊಂದು ಕೂಡ ಮಾಡ್ಬೋದು, ಸೋಲಾರ್ ವಿದ್ಯುತ್. ಈಗ ಸೂರ್ಯನ ಬೆಳಕಿನಲ್ಲಿ ಏನಾಗ್ತದಪ್ಪ ಅಂದ್ರೆ ಸೋಲಾರ್ ಪ್ಲೇಟ್ ಅನ್ನ ಇಟ್ಕೊಂಡ್ರ ಅದೆಲ್ಲ ಏನ್ ಮಾಡ್ತತಿ, ಎನರ್ಜಿಯನ್ನ ಸ್ಟೋರ್ ಮಾಡ್ಕೊಳ್ತತಿ. ಬೆಳಕಿನಲ್ಲಿ ಸ್ಟೋರ್ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿರುವಂತ ಒಂದು ಸೆಲ್ಗಳಲ್ಲಿ ಏನಾಗ್ತತಿ, ಎನರ್ಜಿ ಸ್ಟೋರ್ ಆಗ್ತತಿ. ಆ ಸ್ಟೋರ್ ಆಗಿರುವಂತ ಎನರ್ಜಿಯನ್ನ ನಮಗೆ ಕರೆಂಟ್ ನೈಟ್ ಅಂದ್ರೆ ಸೂರ್ಯ ಅಸ್ತ ಆದ್ಮೇಲೆ ಆ ಸ್ಟೋರ್ ಆಗಿರುವಂತ ಎನರ್ಜಿಯನ್ನ ನಾವೇನ್ ಮಾಡ್ಬೋದು, ಬೆಳಕಾಗಿ ಕೂಡ ಪಡೆದುಕೊಳ್ಬಹುದು. ಅರ್ಥಾಯ್ತಾ? ಅದನ್ನ ಸೋಲಾರ್ ಎನರ್ಜಿ ಅಂತ ಹೇಳಿ ಕೂಡ ಕರಿತೀವಿ. ಅದರಿಂದ ನೀವು ಆಹಾರವನ್ನು ಕೂಡ ಬೇಯಿಸ್ಕೊಳ್ಬಹುದು, ನೀರನ್ನು ಕೂಡ ಕಾಯಿಸ್ಕೊಳ್ಬಹುದು. ನಿಮ್ಮ ಮನೆಯಲ್ಲಿರುವಂತ ಎಲ್ಲಾ ಎಲೆಕ್ಟ್ರಿಕಲ್ ಗೂಡ್ಸ್ ಗಳನ್ನು ಕೂಡ ನಾವೇನ್ ಮಾಡ್ಬೋದು, ಚಾಲನೆಯನ್ನ ಮಾಡ್ಕೊಳ್ಬಹುದು. ಅರ್ಥಾಯ್ತಾ? ಇವೆಲ್ಲವೂ ಕೂಡ ವಿದ್ಯುತ್ ಪರಿಣಾಮಗಳು ಅಂತ ಹೇಳಿ ಕೂಡ ಕರಿತೀವಿ. ಅಲ್ಲಿ ರಾಸಾಯನಿಕ ವಸ್ತುಗಳಿಂದ ಏನಾಗ್ತದಪ್ಪ ಅಂತ ಹೇಳಿ ವಿದ್ಯುತ್ ಉತ್ಪಾದನೆ ಆಗುವಂಥದ್ದು. ಸಾಮಾನ್ಯವಾಗಿ ನಮಗೆ ವಿದ್ಯುತ್ ಅನ್ನ ನಮಗೆ ಅದ್ರ ಬಗ್ಗೆ ಐಡಿಯಾ ಇದ್ರು ಮಾತ್ರ ನಾವೇನ್ ಮಾಡ್ಬೇಕು, ಆ ಎಲೆಕ್ಟ್ರಿಕ್ ಗೂಡ್ಸ್ ಗಳನ್ನ ನಾವು ಮುಟ್ಲಿಕ್ಕೆ ಹೋಗ್ಬೇಕು. ಅರ್ಥಾಯ್ತಾ? ತೇವವಾಗಿರುವಂತ ಕೈಗಳಿಂದ ಏನಾದ್ರೂ ಕೂಡ ನೀವು ಎಲೆಕ್ಟ್ರಿಕ್ ಗೂಡ್ಸ್ ಗಳನ್ನ ಮುಟ್ಟಿದ್ರಿ ಅಂತ ಹೇಳಿದ್ರೆ ಆಟೋಮೆಟಿಕಲಿ ಶಾರ್ಟ್ ಸರ್ಕ್ಯೂಟ್ ಆಗ್ತದೆ. ಅರ್ಥಾಯ್ತಾ? ಕರೆಂಟ್ ಏನ್ ಮಾಡ್ತತಿ, ಇಟ್ಕೊಂಡ್ಬಿಡ್ತದೆ. ಅರ್ಥಾಯ್ತಾ? ನಾವೇನ್ ಮಾಡ್ಬೇಕು, ಪ್ಲಾಸ್ಟಿಕ್ ಗಳನ್ನ ಬಳಕೆಯನ್ನ ಮಾಡ್ಬೇಕು. ಪ್ಲಾಸ್ಟಿಕ್ ಸ್ಲಿಪ್ಪರ್ ಗಳಾಗಿರ್ಬೋದು, ಆಮೇಲೆ ಪ್ಲಾಸ್ಟಿಕ್ ಕೈಗಳಿಗೆ
ಹ್ಯಾಂಡ್ ಗ್ಲೌಸ್ ಅಂತ ಹೇಳಿ ಕೂಡ ಕರಿತೀವಲ್ಲ, ಪ್ಲಾಸ್ಟಿಕ್ ಕಿಟಕಿಗಳನ್ನ ಹಾಕೊಂಡಿರ್ಬೇಕು. ಆಮೇಲೆ ಸ್ಕ್ರೂ ಡ್ರೈವರ್ ಇರ್ತದಲ್ಲ, ಇದು ಸ್ಕ್ರೂ ಡ್ರೈವರ್ ಅಂತಾರೆ, ಇಲ್ಲಿ ಪ್ಲಾಸ್ಟಿಕ್ ಕಿಟಕಿ ಇರಬೇಕು. ಅರ್ಥಾಯ್ತಾ? ಕಟಿಂಗ್ ಪ್ಲೇಯರ್ ಅಂತ ಹೇಳ್ಬಿಡ್ತದೆ, ಅದನ್ನು ಕೂಡ ಬಳಕೆ ಮಾಡ್ಬೇಕಾದ್ರೆ ಅದಕ್ಕಿಂತ ರಬ್ಬರ್ ಕಿಟಕಿ ಇರ್ತೈತಿ, ಒಳಗಡೆ ಕಬ್ಬಿಣದ ತಂತಿ ಇರ್ತೈತಿ. ಅದಕ್ಕೆ ನಾವ್ ಮಾಡ್ಬೇಕು, ನೀಟಾಗಿ ಕೋಟೆಡ್ ಇದ್ರೆ ಮಾತ್ರ ಅದನ್ನ ಮಾಡ್ಬೇಕು, ನಾವು ಎಲೆಕ್ಟ್ರಿಕಲ್ ಸಾಮಾನುಗಳನ್ನ, ಎಲೆಕ್ಟ್ರಿಕ್ ವೈರ್ಗಳನ್ನ ನಾವೇನ್ ಮಾಡ್ಬೇಕಾಗ್ತೈತಿ, ಟಚ್ ಮಾಡ್ಬೇಕು. ನೀವು ಅದನ್ನ ಹೊರತಾಗಿ ನೀವು ಹೆಂಗ್ ಬೇಕಾಗಿ ಟಚ್ ಮಾಡಿದ್ರಿ ಅಂತ ಹೇಳಿದ್ರೆ ಕರೆಂಟ್ ಹೊಡೆಯುವಂತ ಚಾನ್ಸಸ್ ಕೂಡ ಇರ್ತೈತಿ. ಅರ್ಥ ಆಯ್ತಾ? ಹಾಗಾಗಿ ಇವೆಲ್ಲವನ್ನು ಕೂಡ ನಾವು ವಿದ್ಯುತ್ತಿನಿಂದ ಆಗುವಂತ ಉಪಕರಣಗಳು ಅಂತ ಹೇಳಿ ಕೂಡ ಕರಿತೀವಿ. ಇದರಲ್ಲಿ ಕೂಡ ಬರ್ತೈತಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಅಂದ್ರೆ ವಿದ್ಯುತ್ತಿನ ಉತ್ತಮ ವಾಹಕ, ವಿದ್ಯುತ್ತಿನ ಉತ್ತಮ ವಾಹಕ, ವಿದ್ಯುತ್ತಿನ ಅವಾಹಕ, ಅವಾಹಕಗಳು ಅಂತ ಹೇಳಿ ಕೂಡ ಕರಿತೀವಿ. ಅವಾಹಕ, ವಾಹಕ ಮತ್ತು ಅವಾಹಕ. ವಾಹಕಗಳು ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ, ತನ್ನ ಮೂಲಕ ಯಾವ ವಸ್ತುಗಳು ತನ್ನ ಮೂಲಕ ವಿದ್ಯುತ್ತನ್ನ ಸುಲಭವಾಗಿ ಹರಿಯಲು ಬಿಡುತ್ತವೆಯೋ ಅವುಗಳನ್ನ ಏನ್ ಕರಿತೀವಪ್ಪ ಅಂದ್ರೆ ವಿದ್ಯುತ್ತಿನ ಉತ್ತಮ ವಾಹಕ ಅಂತ ಹೇಳಿ ಕೂಡ ಕರಿತೀವಿ. ಎಕ್ಸಾಂಪಲ್ ನೀವು ಯಾವ್ದು ಕೊಡಬಹುದಪ್ಪ ಅಂತ ಹೇಳಿದ್ರೆ, ಈ ತಾಮ್ರದ ತಂತಿಯನ್ನು ಕೂಡ ಕೊಡಬಹುದು. ಇದು ತಾಮ್ರದ ತಂತಿ ಇದೆಯಲ್ಲ, ಇದು ವಿದ್ಯುತ್ತಿನ ಉತ್ತಮ ವಾಹಕ. ಕಬ್ಬಿಣನು ಕೂಡ ವಿದ್ಯುತ್ತಿನ ಉತ್ತಮ ವಾಹಕ. ಆಮೇಲೆ ಅಲ್ಯೂಮಿನಿಯಂ ತಂತಿ ಇದೆಯಲ್ಲ, ಅದು ಕೂಡ ವಿದ್ಯುತ್ತಿನ ಉತ್ತಮ ವಾಹಕ. ಅದು ತನ್ನ ಮೂಲಕ ಏನ್ ಮಾಡ್ತೈತಿ, ಈಸಿಯಾಗಿ ವಿದ್ಯುತ್ತನ್ನ ಹರಿಯಲು ಬಿಡ್ತವೆ. ಯಾವ ವಸ್ತುಗಳು ತನ್ನ ಮೂಲಕ ವಿದ್ಯುತ್ತನ್ನ ಸುಲಭವಾಗಿ ಹರಿಯಲು ಬಿಡುತ್ತವೆಯೋ ಅವುಗಳನ್ನ ಎಂತ ಕರಿತೀವಪ್ಪ ಅಂತ ಹೇಳಿದ್ರೆ ವಿದ್ಯುತ್ತಿನ ಉತ್ತಮ ವಾಹಕ ಅಂತ ಕೂಡ ಕರಿತೀವಿ. ನೋಡಿ, ಇದೊಂದು ಪ್ಲಾಸ್ಟಿಕ್ ಕಿಡಿಕೆ. ನಾವ್ ಇಲ್ಲಿ ಏನಾದ್ರೂ ಕೂಡ ಈ ಕನೆಕ್ಷನ್ ಕೊಟ್ಟಿವಪ್ಪ ಅಂತ ಹೇಳಿದ್ರೆ, ಈ ಕಡೆಯಿಂದ ಒಂದು ವೈರ್ ಅನ್ನ ಕನೆಕ್ಷನ್ ಕೊಟ್ವಿ ಅಂತ ಹೇಳಿದ್ರೆ, ಇದು ಯಾವುದೇ ಕಾರಣಕ್ಕೂ ಕೂಡ ಏನಾಗಂಗಿಲ್ಲ ಅಂತಾರೆ, ಕರೆಂಟ್ ಪಾಸ್ ಆಗಂಗಿಲ್ಲ. ಪ್ಲಾಸ್ಟಿಕ್ ವಸ್ತುಗಳಲ್ಲಿ ಕರೆಂಟ್ ಏನ್ ಮಾಡಂಗಿಲ್ಲ, ಹರಿಯುವುದಿಲ್ಲ. ಇದು ವಿದ್ಯುತ್ತಿನ ವಾಹಕನ ಅವಾಹಕನ? ವಿದ್ಯುತ್ತಿನ ಅವಾಹಕ. ಅವಾಹಕ ಅಂದ್ರೇನು? ಯಾವ ವಸ್ತುಗಳು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲವೋ ಅವುಗಳನ್ನ ಏನಂತ ಕರಿತೀವಿ, ವಿದ್ಯುತ್ತಿನ ಅವಾಹಕಗಳು ಅಂತ ಹೇಳಿ ಕೂಡ ಕರಿತೀವಿ. ಪ್ಲಾಸ್ಟಿಕ್ ಕಿಡಿಕೆ ಆಗಿರ್ಬೋದು, ಆಮೇಲೆ ಈ ಒಂದು ಥರ್ಮಾಕೋಲ್ ಆಗಿರ್ಬೋದು, ಇದರಲ್ಲಿ ಕೂಡ ಏನಾಗಂಗಿಲ್ಲ ಅಂತಾರೆ, ವಿದ್ಯುತ್ ಹರಿಯಂಗಿಲ್ಲ. ಈ ಪ್ಲಾಸ್ಟಿಕ್ ವಸ್ತುವಿನಲ್ಲಿ ಕೂಡ ವಿದ್ಯುತ್ ಹರಿಯಂಗಿಲ್ಲ. ಒಣ ಕಟ್ಟಿಗೆ ಇರ್ತದಲ್ಲ, ಒಣ ಕಟ್ಟಿಗೆಯಲ್ಲಿ ಕೂಡ ಏನ್ ಮಾಡಂಗಿಲ್ಲ, ವಿದ್ಯುತ್ ಹರಿಯೋದಿಲ್ಲ. ನೀವೇನಾದ್ರೂ ಕೂಡ ಇಲ್ಲಿ ಒಂದು ಕನೆಕ್ಷನ್ ವೈರ್, ಇಲ್ಲೊಂದು ಕನೆಕ್ಷನ್ ವೈರ್ ಕೊಟ್ರಿ ಅಂತ ಹೇಳಿದ್ರೆ, ಇಲ್ಲಿ ಇದರಲ್ಲಿ ವಿದ್ಯುತ್ ಏನ್ ಮಾಡಂಗಿಲ್ಲ, ಹರಿಯುವುದಿಲ್ಲ. ಇದೇ ಏನಾದ್ರೂ ಕೂಡ ತೇವವಾಗಿತ್ತಪ್ಪ ಅಂತ ಹೇಳಿದ್ರೆ ಕರೆಂಟ್ ಏನಾಗ್ತತಿ, ಶಾರ್ಟ್ ಸರ್ಕ್ಯೂಟ್ ಆಗ್ತದೆ, ನಿಮಗೆ ಕರೆಂಟ್ ಹೊಡಿತೈತಿ. ಅರ್ಥಾಯ್ತಾ? ಹಾಗಾಗಿ ಇದು ವಿದ್ಯುತ್ತಿನ ಅವಾಹಕ ಅಂತ ಹೇಳಿ ಕೂಡ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಕರಿತೀವಿ ಅವುಗಳನ್ನು ಕೂಡ. ನೆಕ್ಸ್ಟ್ ಇಲ್ಲಿ ಒಂದು ಎಲೆಕ್ಟ್ರಿಕಲ್ ವಸ್ತು ಇದೆ. ಇಲ್ಲಿ ಏನೇನು ತೆಗೆದುಕೊಂಡನಪ್ಪ ಅಂತ ಹೇಳಿದ್ರೆ, ಇದು ಥರ್ಮಾಕೋಲ್ ಕಟರ್ ಅಂತ ಹೇಳಿ ಕೂಡ ಕರಿತೀವಿ. ಏನಿದು? ಥರ್ಮಾಕೋಲ್. ಇದು ಥರ್ಮಾಕೋಲ್ ಐತಲ್ಲ, ಇದನ್ನ ನಾನು ಈಸಿಯಾಗಿ ಏನ್ ಮಾಡ್ಬೋದು, ಕಟ್ ಮಾಡ್ಬೋದು. ಇದರಲ್ಲಿ ಇಲ್ಲಿ ಏನ್ ಬಳಕೆ ಮಾಡ್ತಾರಪ್ಪ ಅಂದ್ರೆ ಕರೆಂಟ್ ಅನ್ನ ಬಳಕೆ ಮಾಡ್ತೇವೆ. ಸರ್ ಡೈರೆಕ್ಟ್ ಸ್ವಿಚ್ ಕೊಟ್ಟಿಲ್ಲ ಅನ್ಬೇಡ್ರಿ. ಈ ಬ್ಯಾಟ್ರಿಗಳದವಲ್ಲ, ಇದರಲ್ಲಿ ಎಲೆಕ್ಟ್ರಾನ್ಸ್ ಏನಾಗಿದೆ, ಸ್ಟೋರ್ ಆಗಿದೆ. ಅದೇನಾ, ಸ್ಟೋರ್ ಇದೆ ಇದರಲ್ಲಿ ಎನರ್ಜಿ. ಈ ಸ್ಟೋರ್ ಆಗಿರುವಂತ ಎನರ್ಜಿಯನ್ನ ನಾನು ಏನ್ ಮಾಡ್ತೇನೆ, ಇದನ್ನ ಕಟ್ ಮಾಡ್ಲಿಕ್ಕೆ ಬಳಕೆನ ಮಾಡ್ತೇನೆ. ನೋಡಿ, ಇದು ಸ್ವಿಚ್ ಹಾಕಿಲೇ ಇಲ್ಲ. ಈ ಥರ್ಮಾಕೋಲ್ ಇಟ್ಟರೆ ಕಟ್ ಆಗ್ತಾ ಇದೆ ಏನಾದ್ರು? ಏನು ಕಟ್ ಆಗ್ತಾ ಇಲ್ಲ? ಕಟ್ ಆಗ್ತೈತಾ? ಇಲ್ಲ. ಈಗ ನೋಡ್ರಿ, ಬಟನ್ ಹಾಕ್ತಾನೆ. ಇದನ್ನ ಬಟನ್ ಹಾಕಿದಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಇದರಿಂದ ಎನರ್ಜಿ ಇದಕ್ಕೆ ಪಾಸ್ ಆಗ್ತತಿ. ಈ ತಂತಿ ಇದೆಯಲ್ಲಿ, ಈ ತಂತಿ ಇದು ವಿದ್ಯುತ್ತಿನ ಉತ್ತಮ ವಾಹಕ. ಅವಾಹಕ ಕರೆಂಟ್ ಪಾಸ್ ಆಗಂಗಿಲ್ಲ. ನೋಡ್ರಿ, ಇಲ್ಲಿ ಏನಾಗ್ತದೆ, ವಿದ್ಯುತ್ ಹರಿತಾ ಇದೆ. ವಿದ್ಯುತ್ ಹರಿದಾಗ ಇದೇನಾಗ್ತದಪ್ಪ ಅಂದ್ರೆ ಕಾಯ್ತೈತಿ. ನಾವ್ ಇದನ್ನ ಈಸಿಯಾಗಿ ಏನ್ ಮಾಡ್ಬೋದು, ಕಟ್ ಮಾಡ್ಬೋದು. ಇಲ್ಲಿ ನೋಡ್ರಿ, ತೋರಿಸ್ತಾನೆ ಈಸಿಯಾಗಿ ಕಟ್ ಆಗ್ತದೆ ಅಂತ ಹೇಳಿ. ಕಟ್ ಆಗ್ತಾ ಇತ್ತಿಲ್ಲ. ಈಸಿಯಾಗಿ ಏನಾಯ್ತಿದ, ಕಟ್ ಆಯ್ತಿದ್ರು. ಇದನ್ನ ಇಲ್ಲಿ ಹೆಂಗ್ ಕಟ್ ಆಗ್ತದಪ್ಪ ಅಂತಾರೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಇಲ್ಲಿ ಬ್ಯಾಟ್ರಿ ತೋರಿಸಿದಲ್ಲ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ವೈರ್ನ ಏನ್ ಮಾಡಿದೆ ನಾನು, ಈ ಕಡೆ ಒಂದು ವೈರ್ ಏನ್ ಮಾಡಿದೆ, ಕನೆಕ್ಷನ್ ಕೊಟ್ಟೆ. ಇಲ್ಲಿ ಕರೆಂಟ್ ಅನ್ನ ಪಾಸ್ ಮಾಡಿದೆ. ಕರೆಂಟ್ ಅನ್ನ ಪಾಸ್ ಮಾಡಿದಾಗ ಈ ತಂತಿ ಐತಲ್ಲ, ಈ ತಂತಿ ಏನಾಗ್ತತಿ, ಕಾಯ್ತಿದವಾಗ ಹೀಟ್ ಆಯ್ತಿದೆ. ಹೀಟ್ ಆದಾಗ ನಾವು ಇದರಲ್ಲಿ ಬೆಂಡನ್ನ ಈ ರೀತಿಯಾಗಿರುವಂತ ಥರ್ಮಾಕೋಲ್ ಅನ್ನ ಇಟ್ಟಾಗ ಏನಾಗ್ತದಪ್ಪ ಅಂದ್ರೆ ಈಸಿಯಾಗಿ ಏನಾಗ್ತದೆ, ಹಿಂಗ ಕಟ್ ಆಗ್ತದೆ. ನೋಡ್ರಿ, ನಾವು ಈಸಿಯಾಗಿ ಏನ್ ಮಾಡ್ಬೋದು, ಕಟ್ ಮಾಡ್ಬೋದು. ಇದನ್ನ ಥರ್ಮಾಕೋಲ್ ಕಟ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಬಳಕೆನ ಮಾಡ್ತೀವಿ. ಇನ್ನು ವೆಲ್ಡಿಂಗ್ ಶಾಪ್ ನಲ್ಲಿ ವೆಲ್ಡಿಂಗ್ ಮಾಡ್ತಾ ಗೊತ್ತೈತಾ,
ವೆಲ್ಡಿಂಗ್ ಮಾಡ್ಬೇಕಾದಾಗಲೂ ಕೂಡ ಏನ್ ಮಾಡ್ತಾರೆ, ಇದೇ ರೀತಿಯಾಗಿರುವಂತ ಕರೆಂಟ್ ಅನ್ನು ಶಾಖನ ಕೊಟ್ಟಿರ್ತಾರೆ. ಅದೇನಾಗ್ತದೆ, ಕಡ್ಡಿ ಕಾಯ್ತದೆ, ಹೀಟ್ ಆಗ್ತದೆ. ಹೀಟ್ ಆದಾಗ ಅದು ಅಪೋಸಿಟ್ ಚಾರ್ಜಸ್ ನೀವು ಅದನ್ನ ಬಡದಾಗ ಏನಾಗ್ತದಪ್ಪ ಅಂದ್ರೆ ಕಿಡಿ ಬರ್ತದೆ. ನೋಡಿ ನಾನು ವೆಲ್ಡಿಂಗ್ ಮಾಡೋದು ನೋಡಿರಾ, ವೆಲ್ಡಿಂಗ್ ಮಾಡೋದನ್ನ ಅಲ್ಲಿ ಪಡೆದಾಗ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಎರಡು ಇರಲೇಬೇಕು. ಬರೀ ಪಾಸಿಟಿವ್ ಇದ್ರೆ ನಾವೇನ್ ಮಾಡ್ಲಿಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಆ ಪಾಸಿಟಿವ್ ನೆಗೆಟಿವ್ ದಾಗ ಏನಾಗ್ತದಪ್ಪ ಅಂದ್ರೆ ನಾವು ಕಟ್ ಮಾಡ್ಲಿಕ್ಕೆ ಬರ್ತದೆ. ಈ ರೀತಿಯಾಗಿರುವಂತ ಸೆಲ್ ಇಂದ ಇದನ್ನ ಏನ್ ಮಾಡ್ತೀವಿ, ನಾವು ಯೂಸ್ ಅನ್ನ ಮಾಡ್ತೇವೆ. ಇದನ್ನ ನಾವು ಥರ್ಮಾಕೋಲ್ ಕಟರ್ ಅಂತ ಹೇಳಿ ಕೂಡ ಕರಿತೀವಿ. ಅರ್ಥಾತ್ ಈಸಿಯಾಗಿ ಕಟ್ ಮಾಡ್ಲಿಕ್ಕೆ, ವಸ್ತುಗಳನ್ನ ಕಟ್ ಮಾಡ್ಲಿಕ್ಕೆ, ಥರ್ಮಾಕೋಲ್ ಕಟ್ ಮಾಡ್ಲಿಕ್ಕೆ ನಾವ್ ಇದನ್ನ ಬಳಕೆ ಮಾಡಬಹುದು. ನೀವು ಹಾಗೆ ಏನಾದ್ರೂ ಕೂಡ ಕಟ್ ಮಾಡ್ಲಿಕ್ಕೆ ಹೋಗ್ರಿ, ಹೆಂಗ್ ಬೇಕಾದ್ರೆ ಮುರಿತೀವಿ, ನೀಟಾಗಿ ಮುರಿಯಂಗಿಲ್ಲ. ಅದನ್ನ ನಾವು ಇದ್ರಲ್ಲಿ ಏನ್ ಮಾಡ್ಬೋದು, ಹಿಂಗ ನೀಟಾಗಿ ಕಟ್ ಮಾಡ್ಬೋದು. ನೋಡಿ ಹೆವಿ ಇದ್ದಿದ್ದು, ಹೆವಿ ಇದ್ರು ಕೂಡ ಏನ್ ಮಾಡ್ತಾ ಇದ್ದೀವಿ, ನೀಟಾಗಿ ಏನ್ ಮಾಡ್ತಿದ್ದೀವಿ, ಕಟ್ ಮಾಡ್ತಾ ಇದ್ದೀವಿ. ಎಷ್ಟು ನೀಟಾಗಿ ಕಟ್ ಆಯ್ತು. ನಾವು ಮುರಿದದ್ದು ಹೆಂಗಿತ್ತು, ಇದು ಕಟ್ ಆಗಿದ್ದು ಹೆಂಗಿತ್ತು. ಅರ್ಥ ಆಯ್ತಾ? ಈಸಿಯಾಗಿ ಕಟ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಥರ್ಮಾಕೋಲ್ ಕಟ್ ಮಾಡ್ಲಿಕ್ಕೆ ಈ ಒಂದು ವಸ್ತುವನ್ನ ಮಾಡ್ತೇವೆ. ಇದು ಕೂಡ ಏನಪ್ಪಾ ಅಂತ ಹೇಳಿದ್ರೆ ವಿದ್ಯುತ್ ಪ್ರವಾಹದ ಇದು ಒಂದು ಪರಿಣಾಮ. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ಒಂದು ಅಯಸ್ಕಾಂತ ಇದೆ. ಈ ಅಯಸ್ಕಾಂತ ಏನ್ ಮಾಡ್ತದಪ್ಪ, ಇದು ಅಯಸ್ಕಾಂತ ಏನ್ ಮಾಡ್ತೈತಿ, ಇದು ಕಬ್ಬಿಣದ ವಸ್ತುಗಳನ್ನ, ಲೋಹದ ವಸ್ತುಗಳನ್ನ ಏನ್ ಮಾಡ್ತೈತೆ, ಆಕರ್ಷಣೆ ಮಾಡ್ತೈತೆ. ಕಬ್ಬಿಣನ ಕೂಡ ಲೋಹ, ಕಬ್ಬಿಣವನ್ನ ಲೋಹಗಳ ರಾಜ ಅಂತ ಹೇಳಿ ಕರಿತೀವಿ. ಯಾಕೆ ಕಬ್ಬಿಣವನ್ನ ಲೋಹಗಳ ರಾಜ ಅಂತ ಹೇಳಿ ಕರಿತೀವಿ? ಕಬ್ಬಿಣವನ್ನ ಲೋಹಗಳ ರಾಜ ಅಂತ ಹೇಳಿ ಯಾಕೆ ಕರಿತೀವಿ? ಅತಿ ಹೆಚ್ಚು ಲೋಹಗಳಲ್ಲಿ ಅತಿ ಹೆಚ್ಚು ಬಡವರಿಂದ ಹಿಡಿದು ಶ್ರೀಮಂತರವರೆಗೂ ಎಲ್ಲ ಹೆಚ್ಚು ಬಳಸುವಂತ ಲೋಹ ಯಾವ್ದಪ್ಪ ಅಂತೀರ, ಕಬ್ಬಿಣ. ನೋಡಿ ಇದು ಅಯಸ್ಕಾಂತ, ಇದು ಒಂದಕ್ಕೊಂದು ಹೆಂಗ್ ಬಿಟ್ರೆ ಏನಾಗ್ತದಪ್ಪ ಅಂದ್ರೆ ಕುಡ್ಕೊಳ್ತು. ಇದನ್ನ ಯಾವ ಧ್ರುವಗಳು ಅಂತ ಹೇಳಿ ಕರಿತೀವಿ? ಒಂದಕ್ಕೊಂದು ಅಂಟ್ಕೊಂಡಿವಿ. ಯಾವ ಧ್ರುವಗಳು? ಸಜಾತಿಯ ಧ್ರುವಗಳು ಅಂತ ಹೇಳಿ ಕರಿತೀವಿ. ಸಜಾತಿಯ ಧ್ರುವಗಳು ಏನ್ ಮಾಡ್ತಾವ, ಒಂದಕ್ಕೊಂದು ಅಂಟ್ಕೊಳ್ತಾವ. ವಿಜಾತಿಯ ಧ್ರುವಗಳು ಏನ್ ಮಾಡ್ತಪ್ಪ ಅಂದ್ರೆ ಒಂದಕ್ಕೊಂದು ಅಂಟ್ಕೊಳ್ತು. ನೋಡಿ ಇಲ್ಲಿ ಸಜಾತಿಯ ಧ್ರುವಗಳನ್ನ ತೆಗೆದುಕೊಂಡು ಬರ್ತಾನೆ, ಒಂದಕ್ಕೊಂದು ಅಂಟ್ಕೊಳ್ಳಂಗಿಲ್ಲ, ಅಂಟ್ಕೊಳ್ತ ನೋಡ್ರಿ ಹಿಂಗ ಯಾವ ರೀತಿ ಆಗ್ತದೆ, ಇಲ್ಲಿ ಒಂದಕ್ಕೊಂದು ಅಂಟು. ಇದು ಸಜಾತಿಯ ಧ್ರುವಗಳು. ಇದೇನಾಗ್ತದಪ್ಪ ಅಂದ್ರೆ ವಿಜಾತಿಯ ಧ್ರುವಗಳು ಏನ್ ಮಾಡ್ತಾವ, ಒಂದಕ್ಕೊಂದು ಅಂಟ್ಕೊಳ್ತು. ಇದನ್ನು ಕೂಡ ನಾವೇನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಮೋಟಾರ್ ಆಗಿ ಕೂಡ ನಾವೇನ್ ಮಾಡ್ಬೋದು, ಕನ್ವರ್ಟ್ ಮಾಡ್ಬೋದು. ಎಲೆಕ್ಟ್ರಿಕ್ ಮೋಟಾರ್ಗಳಲ್ಲಿ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಈ ರೀತಿಯಾಗಿರುತ್ತೆ ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡು ಇಲ್ಲಿ ನಾವೇನ್ ಮಾಡ್ತೇವಪ್ಪ ಅಂತ ಹೇಳಿದ್ರೆ ಕರೆಂಟ್ ಅನ್ನ ಸಪ್ಲೈ ಮಾಡ್ತೀವಿ. ಇದೆ ಬ್ಯಾಟ್ರಿ, ಇಟ್ ಮೀನ್ಸ್ ಕರೆಂಟ್. ಇದು ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಕನೆಕ್ಷನ್ ಇರ್ತೈತಿ. ಈ ರೀತಿಯಾಗಿರುವಂತ ಇದನ್ನ ನಾವು ಜೋಡಿಸ್ಕೊಂಡ್ಬಿಟ್ಟು ನಾವಿಲ್ಲಿ ಅಯಸ್ಕಾಂತವನ್ನ ಅಪೋಸಿಟ್ ನಲ್ಲಿ ಇಟ್ಕೊಂಡಾಗ ಇದು ಇಂಡಕ್ಷನ್ ಕಾಯಿಲ್ ಏನ್ ಮಾಡ್ತದಪ್ಪ ಅಂತ ಹೇಳಿದ್ರೆ ಇದೇ ಮಾಡ್ತತಿ, ರೊಟೇಷನ್ ಸ್ಟಾರ್ಟ್ ಆಗ್ತದೆ. ಈಗ ನಮ್ಮ ಮೋಟಾರ್ ತಿರುಗ್ತದಲ್ಲ, ನಮ್ಮ ಹೊಲಗಳಲ್ಲಿ ನಾವು ನೀರನ್ನ ಮೇಲೆ ತೆಗಿಲಿಕ್ಕೆ ಬಳಕೆನ ಮಾಡ್ತೀವಲ್ಲ ಮೋಟಾರ್, ಆ ರೀತಿಯಾಗಿ ಏನ್ ಮಾಡ್ತದಪ್ಪ ಅಂದ್ರೆ ಇದೇನ್ ಮಾಡ್ತೈತಿ, ಇದು ಕಾಯಿಲ್ ತಿರುಗಲಿಕ್ಕೆ ಏನಾಗ್ತದೆ, ಪ್ರಾರಂಭಿಸ್ತದೆ. ಅರ್ಥಾಯ್ತಾ? ಇದನ್ನ ಮೋಟಾರ್ ಕಾಯಿಲ್, ಎಲೆಕ್ಟ್ರಿಕ್ ಮೋಟಾರ್ ಕಾಯಿಲ್ ಅಂತ ಹೇಳಿ ಕೂಡ ಕರಿತೀವಿ. ಅಪೋಸಿಟ್ ಚಾರ್ಜಸ್ ಆಗಿ ಕೂಡ ಇದು ಏನ್ ಮಾಡ್ತೈತಿ, ವರ್ಕ್ ಅನ್ನು ಕೂಡ ಮಾಡ್ತೈತಿ. ಈ ರೀತಿಯಾಗಿರುವಂತ ವರ್ಕ್ ಅನ್ನು ಕೂಡ ನಾವು ಏನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಮಾಡಬಹುದು. ಇದನ್ನ ನಾವು ವಿದ್ಯುತ್ತಿನಿಂದ ಆಗುವಂತ ರಾಸಾಯನಿಕ ಪರಿಣಾಮಗಳಲ್ಲಿ ಕೂಡ ತೋರಿಸ್ಬೋದು. ನೀನು ಬಾರ್ಪಲ್ಲಿ ನೀನೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದು ವಿದ್ಯುತ್ತಿನ ಮೋಟರ್ ಪೆನ್ಸಿಲಿನಿಂದ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಕರೆಂಟ್ ಪಾಸ್ ಆದ ಹೀಟ್ ಆದಾಗ ನಾವು ಯಾವ ರೀತಿ ನೋಡ್ರಿ, ದಿಸ್ ಇಸ್ ಕಾಲ್ಡ್, ಇದು ಆಲ್ಸೋ ಬ್ಯಾಟ್ರಿ. ಇದು ಅರ್ಥ ಆಯ್ತಾ? ಬ್ಯಾಟ್ರಿ ಇದು ಒಂದು ಪೇಪರ್ ಕೂಡ, ವೇಸ್ಟ್ ಪೇಪರ್. ಪ್ಲಾಸ್ಟಿಕ್ ಅದಾವ ಏನಾದ್ರು ಇದು ಕೊಡ್ತೀಯಾ? ಸರಿ, ಹೇಳ್ಬೇಕು ಏನನ್ನೋದು ಹೇಳೋದು. ನೋಡ್ರಿ, ಲೆಡ್ ಆಗ್ತಾ ಅದ ನಾವು. ದಿಸ್ ಇಸ್ ಆಲ್ಸೋ, ಇದು ಕೂಡ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಅದರಲ್ಲಿ ಕೂಡ ಏನಾಗ್ತದೆ, ಕರೆಂಟ್ ಪಾಸ್ ಆಗ್ತದೆ. ಸಿಸ್ ಪೆನ್ಸಿಲ್ ಅಲ್ಲಿ ಕೂಡ ಕರೆಂಟ್ ಪಾಸ್ ಆಗ್ತದೆ. ಹೇಳೋದ್ರ ಬಗ್ಗೆ ಇದು ಒಂದು ಬ್ಯಾಟರಿ, ಇದು ಪ್ಲಸ್, ಇದು ಮೈನಸ್, ಇದು ಲೆಡ್, ಸೀಸ್ ಮೇಲಲ್ಲಿ ಇರುವ ಲೆಡ್. ಈ ಲೆಡ್ ಈ ಪ್ಲಸ್ ಮೈನಸ್ ಕೂಡಿದಾಗ ಇಲ್ಲಿ ಬೆಂಕಿ ಉತ್ಪತ್ತಿ ಆಗುತ್ತೆ.
ನೋಡ್ರಿ ಕಾಣಿಸ್ತದೆ. ನೋಡ್ರಿ ಹೆಂಗೆ ಇಟ್ಟೈತಿ, ಕೆಂಪು ಐತಲ್ಲ ಅದು. ನೋಡ್ರಿ ಈ ವಸ್ತುವನ್ನ ಏನು ಮಾಡ್ತದೆ, ಸುಡ್ತದೆ. ಪ್ಲಾಸ್ಟಿಕ್ಕನ್ನು ಏನು ಮಾಡ್ತದೆ, ಸುಡ್ತದೆ. ನೋಡ್ರಿ ಬೆಂಕಿನೂ ಕೂಡ ಆಗ್ತದೆ ಅದು, ಹೆಚ್ಚು ಕೂಡ ಬ್ಲಡ್ ಸ್ವಲ್ಪ ದೊಡ್ಡತದೆ. ಪೂರ್ತಿ ಖಾಲಿ ಆಯ್ತದೆ. ಪ್ಲಾಸ್ಟಿಕ್ ಹಾಕಿ ಬೇರೆ ತಗ ಮುಂದೆ ಇರ್ತದೆ. ಈಗ ಇಂಥವೆಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಿ. ಅದು ಲೆಡ್ ಐತಲ್ಲ, ವೆರಿ ಸ್ಟ್ರಾಂಗ್. ತುದಿಗೆ ಇಟ್ಟಳ ಒಂದೊಂದು ಕೆಂಪು ಕೈ. ಸುಡ್ತದೆ ಪೇಪರ್ ಆಗ್ತೈತಾ. ಇದನ್ನು ಮಾಡಬೇಕಾದಾಗಲ ಸ್ವಲ್ಪ ಹುಷಾರಾಗೆ ಮಾಡಬೇಕು. ಇದು ತುಂಬಾ ಉಪಯುಕ್ತ ವಸ್ತುವಾಗಿದೆ ಮತ್ತು ಇದರಿಂದ ಬರುವ ಹೊಗೆಯು ನಮ್ಮ ಆರೋಗ್ಯಕ್ಕೆ ಮತ್ತು ಕಣ್ಣಿಗೆ ತುಂಬಾ ಹಾನಿಕರವಾಗಿದೆ. ಇದು ನೋಡಿ ಮಾಡಿ ಎಲೆಕ್ಟ್ರಿಕಲ್ ಇವುಗಳನ್ನು ಬಳಕೆ ಉತ್ತಮ ವಾಹಕ ದುರ್ಬಲ ವಾಹಕಗಳನ್ನು ಇಲ್ಲಿ ನೋಡ್ರಿ. ಉತ್ತಮ ವಾಹಕ ಮತ್ತು ದುರ್ಬಲ ವಾಹಕ. ಉತ್ತಮ ವಾಹಕ ಯಾವುದು? ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದನ್ನು ಅಂತ ಕರಿತೀವಿ ಉತ್ತಮ ವಾಹಕ. ಯಾವ ಹರಿಯಲು ಬಿಡೋದಿಲ್ವೋ ಅವು ಏನು ಅವಾಹಕ ಅಂತ ಹೇಳ್ತಾರೆ. ಈಗ ಫಸ್ಟ್ ಉತ್ತಮ ವಾಹಕವನ್ನು ತೋರಿಸೋಣ. ನೋಡ್ರಿ, ಇದು ಅಲ್ಯೂಮಿನಿಯಂ ತಂತಿ. ಅದು ಕೂಡ ಉತ್ತಮ ವಾಹಕನ. ಅಲ್ಯೂಮಿನಿಯಂ ಮತ್ತು ತಾಮ್ರದ ತಂತಿಗಳ ಬಳಕೆ ಆಗಿದೆ. ಕಾಣಿಸ್ತೈತಲ್ಲ ಎಲ್ರಿಗೆ? ಇದು ಸ್ಕ್ರೂ ಡ್ರೈವರ್. ಇದರಲ್ಲಿರುವ ಮುಂದಿನ ಕಬ್ಬಿಣದ ದಂಡ ನಾವು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಅಂದರೆ ಉತ್ತಮ ವಾಹಕ. ನೋಡ್ರಿ, ಕಬ್ಬಿಣನು ಕೂಡ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಅದು ಕೂಡ ಏನ್ ಮಾಡ್ತೈತಿ, ತನ್ನ ಮೂಲಕ ವಿದ್ಯುತ್ ಏನ್ ಮಾಡ್ತೀವಿ ಹರಿಯಲು ಬಿಡ್ತು. ಅರ್ಥ ಆಯ್ತಾ? ಈಗ ನೋಡಿ, ತಾಮ್ರದ ತಂತಿಯನ್ನು ಹಾಕಿಬಿಟ್ಟು ಒಂದು ಮಾಡಿ ಸ್ವಲ್ಪ ಮಳಲ್ ಕಾಗದಿಂದ ಉಜ್ಜಬೇಕಂತ. ಉಜ್ಜಿದ್ದೈತೆ. ಇದು ಕೂಡ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ತಾಮ್ರನು ಕೂಡ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಇಲ್ಲಿ ಕೂಡ ಏನ್ ಮಾಡ್ತೈತಿ, ವಿದ್ಯುತ್ತನ್ನ ಸುಲಭವಾಗಿ ಹರಿಯಲು ಕೂಡ ಏನಾಗ್ತೈತಿ ಅಂತ ಹೇಳಿದ್ರೆ ಬಿಡ್ತೈತಿ. ಇದು ಪ್ಲಾಸ್ಟಿಕ್ ಕೋಟಿಂಗ್ ಇರುವ ಸ್ಕ್ರೂ ಡ್ರೈವರ್. ಅದ್ರ ಮೇಲೆ ನೋಡಿ ಕನೆಕ್ಷನ್ ಕೊಡ್ತಾ ಈಗ. ಇದು ನಾನ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಅಂದರೆ ಅವಾಹಕ ಅಂತ ಹೇಳ್ತಾ ಇರ್ತೀವಿ. ಇದು ಏನ್ ಮಾಡಂಗಿಲ್ಲ, ವಿದ್ಯುತ್ತನ್ನ ಹರಿಯಲು ಬಿಡೋದಿಲ್ಲ. ಒಂದು ಕಟ್ಟಿಗೆ ತುಂಡಿದ್ರು ಕೂಡ ಅದರಲ್ಲಿ ಕೂಡ ನೋಡಿ, ಅದು ಕೂಡ ಇದು ಕೂಡ ನಾಟ್ ಕಂಡಕ್ಟರ್ ಆಫ್ ಇದು ಗುಡ್ ಕಂಡಕ್ಟರ್, ಇದು ನಾಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಇಲ್ಲಿ ಕೂಡ ಏನಪ್ಪಾ ಅಂತ ಹೇಳಿದ್ರೆ ವಿದ್ಯುತ್ತನ್ನ ಹರಿಯಲು ಏನಾಗಂಗಿಲ್ಲ, ಬಿಡೋದಿಲ್ಲ. ನೀವು ಕಬ್ಬಿಣದ ಯಾವ್ದಾರ ಒಂದು ತುಂಡಿದ್ರು ಕೊಡ್ರಿ, ಅದರಿಂದ ಕೂಡ ಹರಿಸಿ ತೋರಿಸ್ತೀವಿ. ನೋಡಿ, ಇಲ್ಲ ಒಂದು ಕಬ್ಬಿಣ ತುಂಡಿದೆ, ಈ ತುಂಡಿಗೆ ನೋಡಿ ಕನೆಕ್ಷನ್ ಕೊಡ್ತಾನೆ. ಇದು ನೋಡಿ, ಇದು ಏನಿದೆ, ಇದು ಕೂಡ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ತನ್ನ ಮೂಲಕ ನೋಡ್ರಿ. ಆಮೇಲೆ ಈ ಡಸ್ಟರಿ ಕನೆಕ್ಷನ್ ಕೊಡಿ. ಇದು ಗುಡ್ ಕಂಡಕ್ಟರ್, ಬ್ಯಾಡ್ ಕಂಡಕ್ಟರ್. ನೋಡ್ರಿ, ಇದು ಕನೆಕ್ಷನ್ ಕೊಡ್ತಾನ ಅವನು. ಕರೆಂಟ್ ಏನಾದ್ರೂ ಆನ್ ಆಗ್ತತಾ, ಲೈಟ್ ಹತ್ತಾ ಇಲ್ಲ. ಇದು ವಿದ್ಯುತ್ತಿನ ಅವಾಹಕ.
ಇದು ವಿದ್ಯುತ್ತಿನ ಉತ್ತಮ ವಾಹಕ. ತಾಮ್ರದ ತಂತಿನೂ ಕೂಡ ಇದು ಕೂಡ ವಿದ್ಯುತ್ತಿನ ಉತ್ತಮ ವಾಹಕ ಅಂತ ಹೇಳಿ ಕೂಡ ಕರಿತೀವಿ. ಅರ್ಥಾಯ್ತಾ? ವಾಹಕ ಯಾವುದು ಅವಾಹಕ ಯಾವುದು ಗೊತ್ತಾಯ್ತಾ? ಯಾವ ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡ್ತವಲ್ಲೋ ಅವುಗಳೇನಂತ ಕರಿತೀವಪ್ಪ ಅಂದ್ರೆ ಉತ್ತಮ ವಾಹಕ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇದು ನೋಡ್ರಿ, ಇದು 4 ಚಕ್ರದ ಒಂದು ವಾಹನ. ಅರ್ಥಾಯ್ತಾ? ಇಲ್ಲಿ 2 ಗಾಲಿಗಳನ್ನ ಬಳಕೆಯನ್ನ ಮಾಡ್ಕೊಂಡಿದ್ದಾನ. ಇಲ್ಲಿ ಅಚ್ಚಾಗಿ ಯಾವ್ದನ್ನ ಹಾಕಿದೀಪ, ಇಲ್ಲಿ ಕಟ್ಟಿಗೆಯನ್ನ ಅಚ್ಚನ್ನ ಬಳಕೆ ಮಾಡ್ಕೊಂಡದನ. ಇಲ್ಲಿ ಅಯಸ್ಕಾಂತವನ್ನು ಬಳಕೆಯನ್ನ ಮಾಡ್ಯಾರ. ಏನ್ ಮಾಡ್ತೀವಿ ಈಗ ಸಜಾತಿ ಒಂದು ವಿಜಾತಿ ಇದ್ದಾಗ ಗಾಡಿ ನೋಡ್ರಿ, ವಿಜಾತಿ ಇದ್ದ ಮುಂದಕ್ಕೆ ಹೋಗ್ತತಿ ಅಲ್ಲ, ಸಜಾತಿ ಇದ್ದ ಮುಂದಕ್ಕೆ ಹೋಗ್ತತಿ. ಸಜಾತಿ ಒಂದು ವಿಜಾತಿ ಇದ್ದ ಮುಂದಕ್ಕೆ ಹೋಗ್ತತಿ. 2 ಸಜಾತಿ ಅಥವಾ ವಿಜಾತಿ ಇದ್ರ ನಡೆಯೋದು ಒಂದಕ್ಕೊಂದು ಏನಾಗ್ತದೆ ಅಂದ್ರೆ ಕಂಟ್ಕೊಳ್ತೇವೆ. ಇದು ವಿದ್ಯುತ್ತಿನ ಮೋಟಾರ್ ಅಂತ. ಇದು ವಿದ್ಯುತ್ ಮೋಟಾರ್ ಆಗಿ ಕೂಡ ಏನ್ ಮಾಡ್ಬೋದು, ಇದು ನಾವು ಬಳಕೆಯನ್ನು ಕೂಡ ಮಾಡ್ಕೊಳ್ಬಹುದು. ಅರ್ಥ ಆಯ್ತಾ? ಈಗ ಗುಡ್ ಕಂಡಕ್ಟರ್ ಯಾವುದು, ಬ್ಯಾಡ್ ಕಂಡಕ್ಟರ್ ಯಾವುದು ಗೊತ್ತಾಯ್ತಾ? ಈಗ ನಾವು ಟೆಸ್ಟ್ರಿಗೆ ಹಿಡಿಕೆಯನ್ನು ಯಾಕೆ ಹಾಕಿರ್ತೇವೆ, ಪ್ಲಾಸ್ಟಿಕ್ ಹಿಡಿಕೆಯನ್ನು ಯಾಕೆ ಹಾಕಿರ್ತಾರೆ? ಇದಕ್ಕೆ ಕರೆಂಟ್ ನಮಗೆ ಏನಾಗ್ಬಾರ್ದು, ಬಡಿಬಾರ್ದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ, ಪ್ಲಾಸ್ಟಿಕ್ ಹಿಡಿಕೆಗಳನ್ನ ಹಾಕಿರ್ತೇವೆ. ಅರ್ಥ ಆಯ್ತಾ? ಈ ಪ್ಲಾಸ್ಟಿಕ್ ಹಿಡಿಕೆಗಳನ್ನ ಹಾಕೋದ್ರಿಂದ ಏನಾಗ್ತದಪ್ಪ ಅಂತ ಹೇಳಿದ್ರೆ ನಾವು ಕರೆಂಟ್ ಹೊಡೆಯಿಲ್ಲ. ಇನ್ನೊಂದು ಟೆಸ್ಟ್ ಅನ್ನ ಇಡ್ತೀರಿ, ಬೋರ್ಡ್ ಅಲ್ಲಿ ಟೆಸ್ಟ್ ಇಟ್ಟಾಗ ಹಿಂದ್ಗಡೆ ನೀವು ಬಟನ್ ಮುಟ್ಲೇಬೇಕು. ಮುಟ್ಟಿದ್ರೆ ಮಾತ್ರ ಕರೆಂಟ್ ಆನ್ ಆಗ್ತದೆ. ಲೈಟ್ ಯಾಕೆ ಹೇಳಿದ್ರು ನೋಡೋಣ? ಅರ್ಥಿಂಗ್ ಆಗ್ತದೆ. ಅರ್ಥ ಆಯ್ತಾ? ಅರ್ಥಿಂಗ್ ಆಗ್ತದವ. ಅರ್ಥಿಂಗ್ ಆದಾಗ ಏನಾಗ್ತದೆ, ಲೈಟ್ ಏನಾಗ್ತತಿ, ಆನ್ ಆಗ್ತತಿ. ಈ ರೀತಿಯಾಗಿ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಬಳಕೆನ ಮಾಡ್ಕೊಳ್ಬಹುದು. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಮಾಡ್ತೇವೆ, ರಕ್ತದ್ದು ಏನ್ ಮಾಡ್ತೀಪ? ಒಬ್ಬ ಮನುಷ್ಯ ಯಾವ್ದಾದ್ರು ಶಾರ್ಟ್ ಸರ್ಕ್ಯೂಟ್ ನಲ್ಲಿ ಸತ್ತ ಅಂದ್ರೆ ಅವನ ರಕ್ತ ಯಾವ ರೀತಿ ರಿಯಾಕ್ಷನ್ ಆಗ್ತದೆ ಅಂದ್ರ, ಈಗ ಶಾರ್ಟ್ ಸರ್ಕ್ಯೂಟ್ ಇಂದ ವ್ಯಕ್ತಿ ಏನಾಗ್ತಾನ, ಸತ್ತಿರ್ತಾನಲ್ಲ, ಯಾವ ರೀತಿ ರಿಯಾಕ್ಷನ್ ಆಗ್ತೈತೆ ಇಲ್ಲಿ ಅನ್ನೋದನ್ನ ಇಲ್ಲಿ ತೋರಿಸ್ತಾನ. ಒಬ್ಬ ಮನುಷ್ಯ ಯಾವ್ದಾದ್ರು ಶಾರ್ಟ್ ಸರ್ಕ್ಯೂಟ್ ಅಥವಾ ಬೆಂಕಿ ಅನಾಹುತದಲ್ಲಿ ಸುತ್ತ ಅಂದರೆ ಅವನ ರಕ್ತ ಯಾವ ರೀತಿ ರಿಯಾಕ್ಷನ್ ಮಾಡುತ್ತದೆ ಎಂದು ತೋರಿಸುತ್ತೇನೆ. ಇದು ಪ್ಯೂರ್ ಗ್ಲಾಸ್ ಇದ್ದು ಯಾವುದೇ ಕಾರಣಕ್ಕೂ ಬೆಂಕಿ ಅಥವಾ ಎಲ್ಲಿಂದ ಸುಡುವುದಿಲ್ಲ. ಈ ರಕ್ತ ನೋಡ್ರಲ್ಲೇ ತಂಬೈ, ರಕ್ತ ನೋಡ್ರಿ ಯಾವ ರೀತಿ ಸುಟ್ಟಾಗಿದೆ. ಪೂರ್ತಿ ಎಲ್ಲ ಕಾರ್ಬನ್ ಕಾಣಿಸ್ತಾ ಯಾವ ರೀತಿ. ಇದು ಏನಾಗ್ತದೆ, ಕೆಲವೊಂದು ಟೈಮ್ ಈಗ ನಾವು ಲೈನಲ್ಲಿ ರಿಪೇರಿ ಮಾಡೋದ್ನ ಲೈನ್ ಮಾಡ್ಕೊಂಡು ಕರೆಂಟ್ ಹೊಡೆದಿರ್ತಲ್ಲ, ಕರೆಂಟ್ ಹೊಡೆದಾಗ ಏನಾಗ್ತೈತಿ, ಬ್ಲಡ್ ಅನ್ನ ಎಲ್ಲ ಸಕ್ ಮಾಡ್ತದ. ಆಮೇಲೆ ಕೆಲವೊಂದು ಎಲ್ಲಿ ಲೂಸ್ ಭಾಗ ಇರ್ತದಲ್ಲ ಅಲ್ಲೆಲ್ಲ ಏನಾಗ್ತೈತಿ, ಓಪನ್ ಆಗಿರ್ತದೆ, ಬಾಡಿ ಎಲ್ಲ ಪೂರ್ತಿ ಹೊರಗೆ ಬರ್ತಿರ್ತದ, ಸ್ಫೋಟಕ ಟೈಪ್ ಹೊರಗೆ ಬರ್ತದೆ. ಅರ್ಥ ಆಯ್ತಾ? ಅದೆಲ್ಲ ಏನಾಗ್ತೈತಿ, ಬರ್ನ್ ಆಗಿಬಿಡ್ತದೆ. ಅರ್ಥಾಯ್ತಾ? ಈ ರೀತಿಯಾಗಿ ಏನಾಗ್ತದಪ್ಪ ಅಂದ್ರೆ ಎಲೆಕ್ಟ್ರಿಕಲ್ ಗೂಡ್ಸ್ ಎಷ್ಟು ಯೂಸ್ ಅಷ್ಟೇ ಹಾರ್ಮ್ಫುಲ್ ಕೂಡ ಅದು. ಅರ್ಥ ಆಯ್ತಾ? ಅದ್ರ ಬಗ್ಗೆ ನಮಗೆ ನಾಲೆಜ್ ಇದ್ರೆ ಮಾತ್ರ ನಾವೇನ್ ಮಾಡ್ಬೇಕು, ಆ ವಸ್ತುಗಳನ್ನ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಬಳಕೆಯನ್ನ ಮಾಡ್ಬೇಕು. ಇಲ್ಲ ಅಂದ್ರೆ ಅವುಗಳನ್ನ ಟಚ್ ಮಾಡ್ಲಿಕ್ಕೆ ಕೂಡ ನಾವೇನ್ ಮಾಡ್ಬೋದು, ಹೋಗ್ಬಾರ್ದು. ಆಮೇಲೆ ಹಿಡಿಕೆಯನ್ನು ಮಾತ್ರ, ಇದು ಮಾತ್ರ ನೀವು ಮನೆಯಲ್ಲಿ ಏನಾದ್ರು ರಿಪೇರಿ ಮಾಡ್ಬೇಕಾದಾಗ ಪ್ಲಾಸ್ಟಿಕ್ ಕೋಟೆಡ್ ಇರೋಂಥ ಹಿಡಿಕೆ ನೀಟಾಗಿದ್ರೆ ಮಾತ್ರ ನಾವೇನ್ ಮಾಡ್ಬೇಕು, ಅದನ್ನ ರಿಪೇರಿ ಮಾಡ್ಲಿಕ್ಕೆ ಹೋಗ್ಬೇಕು. ಆಯ್ತಾ? ಇಲ್ಲಿ ಒಂದು ವಸ್ತುಗಳನ್ನ ಮಾಡಿ ತೋರಿಸಿದ್ದೀವಿ. ಲೈಟ್ ನಂತರ ಏನ್ ಮಾಡ್ಬೇಕು, ಲೈಟ್ ಅನ್ನ ಗುಡ್ ಕಂಡಕ್ಟರ್ ಬ್ಯಾಡ್ ಕಂಡಕ್ಟರ್ ತೋರಿಸ್ತಾನೆ ನೋಡಿ. ಇದು ಕಬ್ಬಿಣನು ಕೂಡ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಕಟ್ಟಿಗೆ ಕೂಡ, ಕಟ್ಟಿಗೆಯಲ್ಲಿ ನೋಡಿ ಏನಾದ್ರು ಕೂಡ ಪಾಸ್ ಆಗ್ತದೆ. ಇದು ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ನಾಟ್ ಗುಡ್. ಅರ್ಥ ಆಯ್ತಾ? ಈ ಕಬ್ಬಿಣನು ಕೂಡ ಗುಡ್. ನೀವು ಬೆಳ್ಳಿ ಚೈನ್ ಇದ್ರು ಕೊಡ್ರಿ, ಅದರಲ್ಲಿ ಕೂಡ ಕರೆಂಟ್ ಪಾಸ್ ಆಗ್ತಿಲ್ಲ ಅಂತ ನೋಡ್ಬೋದು. ಬೆಳ್ಳಿ ಚೈನ್ ಇದ್ರು ಕೂಡ, ಬೆಳ್ಳಿ ಕಡಗ ಐತಿ ನೋಡಿ, ಕಡಗ ಐತಾ? ಇಲ್ಲಿ ನೋಡಿ ಬೆಳ್ಳಿ ಕಡಗ ಇದೆ. ಇದು ನೋಡ್ರಿ ಗುಡ್ ಕಂಡಕ್ಟರ್ ಬ್ಯಾಡ್ ಕಂಡಕ್ಟರ್ ಗೊತ್ತಾಗ್ತದೆ. ಬೆಳ್ಳಿನೂ ಕೂಡ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಈಗ ಗೋಲ್ಡ್ ಕೂಡ ತೋರಿಸ್ತಾರೆ ನೋಡ್ರಿ, ಗೋಲ್ಡ್ ಅಲ್ಲಿ ಕೂಡ ಕರೆಂಟ್ ಪಾಸ್ ಆಗ್ತದೆ ಇಲ್ಲ, ಅದು ಗುಡ್ ಕಂಡಕ್ಟರ್ ಬ್ಯಾಡ್ ಕಂಡಕ್ಟರ್ ಅಂತೇಳಿ. ಈಗ ಬೆಳ್ಳಿ ಗೊತ್ತಾಯ್ತಾ? ಈಗ ನೋಡ್ರಿ, ಇದು ಕೂಡ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಆದ್ರೆ ಯಾಕೆ ಇದನ್ನ ಬಳಕೆ ಮಾಡಲ್ಲ ಹೇಳ್ರಿ ನೋಡೋಣ. ಇದು ಅತ್ಯಂತ ಹೆಚ್ಚು ಬೆಲೆ ಬಾಳುವುದು. ಇದ್ರ ನಂತರ ಯಾವ್ದಾಗ್ತದಪ್ಪ ಅಂತ ಹೇಳಿದ್ರೆ ಬೆಳ್ಳಿ ಆಗ್ತದೆ.
ಅರ್ಥ ಆಯ್ತಾ? ನೆಕ್ಸ್ಟ್ ಏನಾಗ್ತತಿ ಅಂತ ಹೇಳಿದ್ರೆ ತಾಮ್ರ ಆಗ್ತದೆ. ತಾಮ್ರ ಆಗಿದ್ಮೇಲೆ ಕಬ್ಬಿಣ ಬರ್ತದೆ, ಅಲ್ಲ ಅಲ್ಯೂಮಿನಿಯಂ ಬರ್ತದೆ. ಅಲ್ಯೂಮಿನಿಯಂ ಆಗಿದ್ಮೇಲೆ ಕಬ್ಬಿಣ ಕಡಿಮೆ, ಆದ್ರೆ ಕಬ್ಬಿಣ ಬಳಕೆ ಮಾಡ್ಬೋದು. ಬಟ್ ಏನಾಗ್ತದಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಇರ್ತದೆ, ಹೀರಿಕೆ ಪ್ರಮಾಣ ಏನಾಗ್ತತಿ ಜಾಸ್ತಿ ಆಗ್ತತಿ. ಹಾಗಾಗಿ ಕಬ್ಬಿಣವನ್ನು ನಾವು ಬಳಕೆನ ಮಾಡಲ್ಲ. ಗುಡ್ ಕಂಡಕ್ಟರ್ ಆದ್ರೂ ಕೂಡ ಬಳಕೆ ಮಾಡಲ್ಲ. ನಾವು ಲೈನ್ ಗಳನ್ನ ಹೆಚ್ಚು ದೂರ ಒಯ್ಬೇಕಾದಾಗ ನಾವ್ ಏನ್ ಮಾಡ್ತೇವಪ್ಪ ಅಂತ ಹೇಳಿದ್ರೆ ಅಲ್ಯೂಮಿನಿಯಂ ತಂತಿಯನ್ನ ಮಾಡ್ತೇವೆ. ನೀವು ಬಳಕೆನ ಮಾಡಿರಲ್ಲ, ಇದು ಅಲ್ಯೂಮಿನಿಯಂ ತಂತಿ. ಇದನ್ನ ನಾವು ಹೆಚ್ಚಾಗಿ ಏನ್ ಮಾಡ್ತೇವಪ್ಪ ಅಂದ್ರೆ ನಾವು ವಿದ್ಯುತ್ ಅನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ಸಾಗಿಸ್ಲಿಕ್ಕೆ ಕಂಬಗಳೆಲ್ಲ ಹಾಕಿರ್ತವಲ್ಲ, ಈ ತಂತಿಯನ್ನ ಬಳಕೆನ ಮಾಡಿರ್ತೇವೆ. ಇದು ಅಲ್ಯೂಮಿನಿಯಂ ತಂತಿ. ಈ ತಾಮ್ರದ ತಂತಿಯನ್ನ ಎಲ್ಲ ಹಾಕಿರ್ತೇವೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ನಮ್ಮ ಮನಿ ಒಳಗಡೆ ವೈರಿಂಗ್ ಮಾಡ್ಕೊಂಡಿರ್ತೇವಲ್ಲ, ಅಲ್ಲೇ ಮಾಡ್ತೇವೆ. ಈ ತಾಮ್ರದ ತಂತಿಯನ್ನ ಹಾಕಿ ಇದು ಕೂಡ ಗುಡ್ ಅಲ್ಯೂಮಿನಿಯಂ ಇಂದ ಗುಡ್ ಕಂಡಕ್ಟರ್. ಇದಕ್ಕಿಂತ ಬೆಟರ್ ಅಂತ ಹೇಳಿದ್ರೆ ಇದು, ಇದಕ್ಕಿಂತ ಬೆಟರ್ ಅಂತ ಹೇಳಿದ್ರೆ ಬಂಗಾರ. ಅರ್ಥ ಆದ್ರೆ ಇವುಗಳನ್ನ ಹಾಕಲ್ಲ. ಬಟ್ ಏನ್ ಮಾಡ್ತೇವೆ, ತಾಮ್ರವನ್ನ ಹಾಕ್ತೇವೆ, ಅಲ್ಯೂಮಿನಿಯಂ ಅನ್ನ ಹಾಕ್ತೇವೆ. ಅಲ್ಯೂಮಿನಿಯಂ ಮಿಕ್ಸ್ ಇವಾಗ ಬಿಟ್ರೆ ಮತ್ತೆ ಬೇರೆ ಯಾವ್ದು ಕೂಡ ಹಾಕಲ್ಲ. ಸಿಲ್ವರ್ ಏನಾದ್ರೂ ಇದ್ರೆ ಕೊಡ್ರಿ, ಅದನ್ನ ನೋಡಿ ಟೆಸ್ಟ್ ಮಾಡೋಣ. ಇದು ಬೋರ್ಡ್ ತಗೊಂಬರೋದು, ಇದು ಸಿಲ್ವರ್. ಇದು ಅರ್ಥ ಆಯ್ತಾ? ಸಿಲ್ವರ್ ನೋಡ್ರಿ, ಗುಡ್ ಕಂಡಕ್ಟರ್ ಬ್ಯಾಡ್ ಕಂಡಕ್ಟರ್ ಗೊತ್ತಾಗ್ತದೆ. ಸಿಲ್ವರ್ ಕೂಡ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಅರ್ಥ ಆಯ್ತಾ? ನೋಡ್ರಿ ಎಲ್ಲೋ ಕೂಡ ಸ್ಟೀಲ್ ಚಮಚೆ ಯಾರ್ದ್ರ ಕಡೆ ಐತೆ, ಸ್ಪೂನ್ ಇದೆ, ಪ್ಲೇಟ್ ಅದು ಸ್ಟೀಲ್ ತಟ್ಟೆ ಅಲ್ಲ, ಅದು ಜಾಮಿಟ್ರಿ ಕಬ್ಬಿಣ. ತಟ್ಟೆ ಕೊಡಿ, ತಟ್ಟೆ ಊಟ ಮಾಡೋ ತಟ್ಟೆ ಇಲ್ಲ, ಲೋಟ ಕೊಡಿ. ಇದು ನೋಡ್ರಿ ಸ್ಟೀಲ್ ತಟ್ಟೆ ತಾನೇ, ಮಾತಾಡಂಗಿಲ್ಲ. ಸ್ಟೀಲ್ ಅಲ್ಲಿ ಕೂಡ ಕರೆಂಟ್ ಪಾಸ್ ಆಗ್ತದೆ. ಅರ್ಥ ಆಯ್ತಾ? ಕೋಟೆಡ್ ಕರೆಂಟ್, ಸ್ಟೀಲ್, ತಾಮ್ರ. ನೋಡ್ರಿ ಲೋಹದ ವಸ್ತುಗಳೇನದವು ಸಾಮಾನ್ಯವಾಗಿ ಎಲ್ಲಾ ಲೋಹದ ವಸ್ತುಗಳಲ್ಲಿ ಕೂಡ ಕರೆಂಟ್ ಏನಾಗ್ತತಿ ಈಸಿಯಾಗಿ ಪಾಸ್ ಆಗ್ತತಿ. ನೋಡ್ರಿ ತಾಮ್ರ ನೋಡಿದ್ರಿ, ಬೆಳ್ಳಿ ನೋಡಿದ್ರಿ, ಬಂಗಾರ ನೋಡಿದ್ರಿ, ಗ್ಲಾಸ್ ಅಲ್ಲಿ ಪಾಸ್ ಆಗಲ್ಲ. ನೋಡ್ರಿ ಇದು ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಗ್ಲಾಸ್ ಇದರಲ್ಲಿ ಕೂಡ ಏನಾಗಂಗಿಲ್ಲ, ಪಾಸ್ ಆಗಂಗಿಲ್ಲ. ಇದು ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳಿ ಕೂಡ ಕರ್ತೀವಿ. ಇನ್ನು ನೆಕ್ಸ್ಟ್ ಯಾವ ವಸ್ತುಗಳಲ್ಲಿ ಚೆಕ್ ಮಾಡಕ್ಕೆ ಅದು ಕೂಡ ಇದು ಸೇಮ್. ಅದು ನೀವು ನೋಡಿದ್ರೆ ಕಬ್ಬಿಣದ ವಸ್ತು ಅಲ್ಲಿ ಕರೆಂಟ್ ಪಾಸ್ ಆಗ್ತದೆ, ಒಂದು ಕಡೆಯಿಂದ ಮತ್ತೊಂದು ಕಡೆ ಕರೆಂಟ್. ಪ್ಲಾಸ್ಟಿಕ್ ಗಳಲ್ಲಿ ಹೋಗಂಗಿಲ್ಲ. ನೋಡಿದ್ರೆ ಪ್ಲಾಸ್ಟಿಕ್ ಒಂದು ಇದಿತ್ತಲ್ಲ, ಕಡ್ಡಿ ಇತ್ತಲ್ಲ, ಕಡ್ಡಿ ಇತ್ತಲ್ಲ, ಇದನ್ನ ಇಲ್ಲೇ ನೋಡಿ ಕಡ್ಡಿ, ಈ ಕಡ್ಡಿ ಕನೆಕ್ಷನ್ ಕೊಡ್ರೆ ಇದು ನಾಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಇಲ್ಲಿ ಕೂಡ ಏನಾಗಿಲ್ಲ, ಕರೆಂಟ್ ಏನಾಗಿಲ್ಲ, ಪಾಸ್ ಆಗಂಗಿಲ್ಲ. ಅರ್ಥ ಆಯ್ತಾ? ಇನ್ನು ಲೋಹದ ಯಾವುದೇ ವಸ್ತುಗಳಿರಲಿ ಅವುಗಳೆಲ್ಲದರಲ್ಲಿ ಕೂಡ ಏನಾಗ್ತದಪ್ಪ ಅಂದ್ರೆ ಕರೆಂಟ್ ಪಾಸ್ ಆಗ್ತದೆ. ಬಂಗಾರ ನೋಡಿದ್ರಿ, ಬೆಳ್ಳಿ ನೋಡಿದ್ರಿ, ತಾಮ್ರ ನೋಡಿದ್ರಿ, ಸೀಸಾ ನೋಡಿದ್ರಿ. ಸೀಸದಲ್ಲಿ ಕೂಡ ಸೀಸ್ ಪೆನ್ಸಿಲ್ ಇದ್ರು ಕೊಡ್ರಿ. ಅದ್ರ ಕಡೆ ನಿನ್ನೆ ಎರಡು ಕಡೆ ಅರೇಂಜ್ ಮಾಡಿದ್ದಲ್ಲ, ಅದು ಪೆನ್ಸಿಲ್ ಕೊಡ್ರಿ. ಇಲ್ಲ ಎರಡು ಕಡೆ ಅರೇಂಜ್ ಮಾಡು, ಇಲ್ಲೇ ಐತ್ ಬಿಡ್ರಿ. ಇಲ್ಲಿ ನೋಡ್ರಿ, ಇದು ಸಿಸ್ ಪೆನ್ಸಿಲ್ ಯೂಸ್ ಮಾಡ್ತಿರಲಿಲ್ಲ ನೋಡ್ರಿ. ಇದು ಕೂಡ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಇಲ್ಲಿ ಕೂಡ ಕರೆಂಟ್ ಏನಾಗ್ತತಿ, ಪಾಸ್ ಆಗ್ತದೆ. ಅತ್ತ ಲೈಟ್ ಆನ್ ಅತ್ತ, ಇದು ಕೂಡ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳಿ. ಇದು ಆಗಂಗಿಲ್ಲ, ಇದು ಮೇಲ್ಗಡೆ ಇರ್ತದಲ್ಲ, ಕೋಟೆಡ್ ಆಗಂಗಿಲ್ಲ, ಒಳಗಡೆ ಇರ್ತದೆ. ನಾವು ಈ ತಾಮ್ರದ ತಂತಿಯನ್ನು ಕೂಡ ನಮ್ಮ ವೈರ್ಗಳಲ್ಲಿ ಏನ್ ಮಾಡ್ತವಪ್ಪ ಅಂದ್ರೆ ಮೇಲ್ಗಡೆ ಒಳಗಡೆ ಇರ್ತತಿ ತಂತಿ, ಕೋಟೆಡ್ ಮೇಲ್ಗಡೆ ಇರ್ತತಿ, ಪ್ಲಾಸ್ಟಿಕ್ ಕೋಟೆಡ್ ಇರ್ತದೆ. ಅದು ಯಾಕೆ ಕೋಟೆಡ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಈ ಒಂದಕ್ಕೊಂದು ವೈರಿಂಗ್ ಹತ್ತತ್ರ ಇದ್ದಾಗ ಏನಾಗ್ತೈತಿ, ಒಂದಕ್ಕೊಂದು ಟಚ್ ಆದ್ರೆ ಏನಾಗ್ತೈತಿ, ಮೆಲ್ಟ್ ಆಗ್ತದೆ. ಅದಕ್ಕೋಸ್ಕರ ಮೇಲ್ಗಡೆ ಏನ್ ಮಾಡ್ತಾರೆ, ಕೋಟಿಂಗ್ ಅನ್ನ ಮಾಡಿರ್ತಾರೆ. ಅರ್ಥ ಆಯ್ತಾ? ಈಗ ಗುಡ್ ಕಂಡಕ್ಟರ್ ಬ್ಯಾಡ್ ಕಂಡಕ್ಟರ್ ಯಾವ ಅನ್ನೋದು ಗೊತ್ತಾಯ್ತು, ಯಾವ ವಸ್ತುಗಳನ್ನ ನಾವು ಬಳಕೆ ಮಾಡ್ತೀವಿ ಅನ್ನೋದು ಕೂಡ ಗೊತ್ತಾಯ್ತು. ಈಗ ನೋಡ್ರಿ, ಈಗ ಒಂದು ಬಾಟ್ಲಲ್ಲಿ ಕೂಡ ನಾವ್ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನೀರಾಗಿ ಕೂಡ ನಾವು ನಿಂಬೆ ಹಣ್ಣಿನ ರಸದಲ್ಲಿ ಕೂಡ ನಾವೇನ್ ಮಾಡ್ಬೋದು, ವಿದ್ಯುತ್ ಅನ್ನ ಹರಿತೋ ಇಲ್ಲ ಅನ್ನೋದು ಕೂಡ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಟೆಸ್ಟ್ ಮಾಡ್ಬೋದು. ನಿಂಬೆ ಹಣ್ಣಿನ ರಸವನ್ನ ಏನ್ ಮಾಡ್ಬೇಕಂದ್ರೆ ಒಂದು ಲೋಟದಲ್ಲಿ ಇಂಕೊಂಡ್ಬಿಟ್ಟು ಹಾಕೊಳ್ರಿ. ಅದಕ್ಕೆ ಏನ್ ಮಾಡ್ರಿ, ಆ ವೈರ್ ಗಳನ್ನ ಕನೆಕ್ಷನ್ ಕೊಡ್ರಿ, ಆ ಕಡೆ ಒಂದು ಈ ಕಡೆ ಒಂದು. ಅದ್ರಲ್ಲಿ ಏನಾಗ್ತದಪ್ಪ ಅಂದ್ರೆ ಅದರಲ್ಲಿ ಕೂಡ ಏನಾಗ್ತತಿ, ಕರೆಂಟ್ ಏನಾಗ್ತತಿ, ಪಾಸ್ ಆಗ್ತದೆ. ನೀರು ಒಂದು ಗ್ಲಾಸಲ್ಲಿ ನೀರ್ ಹಾಕೊಳ್ಳಿ, ಬಾಟ್ಲಲ್ಲಿ ನೀರ್ ಹಾಕೋದು ಕೂಡ ನಾವು ಕನೆಕ್ಷನ್ ಮಾಡ್ಕೊಂಡು ಕೂಡ ನಾವೇನ್ ಮಾಡ್ಬೋದು, ಕೊಡ್ಬೋದು. ಅರ್ಥ ಆಯ್ತಾ? ನೋಡ್ರಿ ಹೆಂಗ್ ಕೊಡ್ಬೇಕಾದಾಗ ಬ್ಯಾಟ್ರಿ ಕನೆಕ್ಷನ್ ಇದ್ದಾಗ ಮಾತ್ರ ನೀವು ಮತ್ತೆ ಹೇಳಿದಾರೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ವೈರ್ ಇಟ್ಕೊಂಡು ಕೊಡೋದಲ್ಲ. ಬ್ಯಾಟ್ರಿ ಇದ್ರೆ ನೋಡ್ಬೋದು, ಯಾಕಂದ್ರೆ ಇದು ನಮ್ಗೆ ಪ್ರಯೋಗ ಮಾಡ್ಲಿಕ್ಕೆ ಇದು ಉಪಯೋಗ ಆಗ್ತದೆ ಅಷ್ಟ.
ನೀವೇನಾದ್ರೂ ಡೈರೆಕ್ಟ್ ಕರೆಂಟಿಗೆ ಕೊಟ್ಕೊಂಡ್ರಿ ಅಂತ ಹೇಳಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗ್ತದೆ. ನೀವು ಇದನ್ನ ಓಪನ್ ಆಗಿ ಮುಟ್ಟಕ್ಕೆ ಬರಂಗಿಲ್ಲ. ಈಗ ಅರ್ಥಾತ್ ಬ್ಯಾಟ್ರಿ ಇರೋದ್ರಿಂದ ಇದು ಮುಟ್ತಾ ಅಂದ್ರೆ ಕಡಿಮೆ ಕೆಪಾಸಿಟಿ ಇರ್ತದೆ. ಅರ್ಥಾತ್ ಕಡಿಮೆ ಕೆಪಾಸಿಟಿ ಇರೋದ್ರಿಂದ ನಾವೇನ್ ಮಾಡೋದು, ವೈರ್ಗಳನ್ನ ಓಪನ್ ಆಗಿ ಮುಟ್ಟಬಹುದು. ಅದೇ ನಾವು ಕರೆಂಟ್ಗಳಲ್ಲಿ ಆದ್ರೆ ಏನಾಗ್ತದಪ್ಪ ಅಂದ್ರೆ ಓಪನ್ ಆಗಿ ಮುಟ್ಲಿಕ್ಕೆ ಆಗಂಗಿಲ್ಲ. ಅದೇನಾಗ್ತತಿ, ಕರೆಂಟ್ ಶಾಕ್ ಹೊಡಿತೈತೆ. ಆಮೇಲೆ ನೀವು ಸ್ವಿಚ್ಗಳನ್ನ ಮುಟ್ಬೇಕಾದ್ರೆ ತೇವವಾಗಿತ್ತಪ್ಪ, ನಿಮ್ಮ ಮನೆಯಲ್ಲಿ ಗೋಡೆ ಸೋರ್ ಇರ್ತತಿ, ಗೋಡೆ ಹಸಿ ಆಗಿರ್ತತಿ, ನೀವು ಡೈರೆಕ್ಟ್ ಆಗಿ ಹೋಗಿ ಆ ಸ್ವಿಚ್ ಅನ್ನ ಹಾಕ್ಲಿಕ್ಕೆ ಹೋಗ್ಬಾರ್ದು. ಅವಾಗ ಏನಾಗ್ತದೆ ಅಂದ್ರೆ ಕರೆಂಟ್ ಅಲ್ಲಿ ಅರ್ಥ ಆಗಿರ್ತದ ಪೂರ್ತಿ ಗ್ರೌಂಡಿಗೆ. ನೀವೇನಾದ್ರೂ ಮುಟ್ಟಿಲ್ಲ ಅಂದ್ರೆ ನಿಮ್ ಈಸಿಯಾಗಿ ಸಕ್ ಮಾಡ್ಬೋದು. ಅರ್ಥಾಯ್ತಾ? ನೀವು ಅದನ್ನ ನೋಡ್ಕೊಂಡು ನಾವೇನ್ ಮಾಡ್ಬೇಕು, ಒಣ ಕಟ್ಟಿಗೆ ಇದ್ರೆ ಅದನ್ನ ನಾವೇನ್ ಮಾಡ್ಬೋದು, ಸ್ವಿಚ್ ಅನ್ನ ಹಾಕ್ಬೇಕು. ನೀವು ಹಾಗೆ ಹಾಕಂಗಿಲ್ಲ. ಏನಾದ್ರೂ ಒಂದು ವೈರ್ ತಂತಿ ಕರೆಂಟ್ ಕಂಬದಲ್ಲಿ ತಂತಿ ಏನಾದ್ರು ಕೂಡ ಗ್ರೌಂಡ್ ನೆಲಕ್ಕೆ ಟಚ್ಚಿಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ಏನಾದ್ರು ತೇವಾಂಶ ಇತ್ತಪ್ಪ ಅಂತ ಹೇಳಿದ್ರೆ, ನೀವು ಅಲ್ಲಿ ಏನಾದ್ರು ಕೂಡ ಅದನ್ನ ಟಚ್ ಮಾಡಿದ್ರಿ ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ಕರೆಂಟ್ ಹೊಡಿತೈತಿ. ಅರ್ಥ ಆಯ್ತಾ? ಕಬ್ಬಿಣದ ಯಾವುದೇ ವಸ್ತು ಇರಲಿ, ನೀವು ವೈರ್ ಟಚ್ ಕೊಟ್ರಿ ಅಂತ ಹೇಳಿದ್ರೆ ನಿಮ್ಗೆ ಆಟೋಮೆಟಿಕ್ಲಿ ಕರೆಂಟ್ ಏನಾಗ್ತೈತಿ, ಹೊಡಿತೈತಿ. ಅರ್ಥ ಆಯ್ತಾ? ಅದ್ರ ಬಗ್ಗೆ ಹಿಡಿಕೈ ಇತ್ತಪ್ಪ ಅಂತ ಹೇಳಿದ್ರೆ ನೀವು ಟಚ್ ಮಾಡ್ಬೋದು. ಇಲ್ಲಿ ಪ್ಲಾಸ್ಟಿಕ್ ಹಿಡಿಕೆ ಇತ್ತು ಅಂದ್ರೆ, ಪ್ಲಾಸ್ಟಿಕ್ ಹಿಡಿಕೆ ಇಲ್ಲ ಅಂದ್ರೆ ಏನಾಗ್ತೈತೆ ಅಂತೀರಾ, ಈಸಿಯಾಗಿ ಅರ್ಥ ಆಯ್ತಾ? ಈಗ ಯಾವ ರೀತಿ ರಾಸಾಯನಿಕ ಪರಿಣಾಮಗಳು ಉಂಟಾಗ್ತೈತೆ ಅಂತ ಹೇಳ್ಬಿಟ್ಟು ನಾವು ಇನ್ನೂ ಒಂದು ಕೂಡ ಮಾಡ್ತೀವಿ. ನಮ್ಮ ನೀರಿನಲ್ಲಿ ಯಾವ್ಯಾವ ಲವಣಾಂಶಗಳು ಅನ್ನೋದನ್ನ ಟೆಸ್ಟ್ ಮಾಡ್ಲಿಕ್ಕೂ ಕೂಡ ಒಂದು ಗ್ಲಾಸ್ ಬಾಟಲ್ ತೆಗೆದುಕೊಂಡ್ಬಿಟ್ಟು ಅಲ್ಲಿ ರಾಡ್ಗಳನ್ನ ಡಿಪ್ ಮಾಡಿಬಿಟ್ಟು ಆ ನೀರನ್ನ ನಾವ್ ಏನ್ ಮಾಡ್ತೇವಪ್ಪ ಅಂದ್ರೆ ಕಾಯಿಸಿದಾಗ ಆ ನೀರಿನಲ್ಲಿರುವಂತ ಫ್ಲೋರೈಡ್ ಅಂಶ ಏನಾಗ್ತದೆ ನಮಗೆ ಮೇಲ್ಗಡೆ ಬರ್ತದೆ. ಅರ್ಥ ಆಯ್ತಾ? ನೀರನ್ನ ಕಾಯಿಸ್ತೀರಿ ನೀವು, ಫೈಲ್ ಹಾಕ್ಬಿಟ್ಟು ನೀರನ್ನ ಕಾಯಿಸಿ ನೋಡ್ರಿ, ಮೇಲ್ಗಡೆ ಪರಿಪರಿ ವೈಟ್ ಕಲರ್ ಪರಿಪರಿ ಪರಿಪರಿ ಬಂದಿರ್ತದೆ. ಅದೇನಪ್ಪ ಅಂದ್ರೆ ನೀರಿನಲ್ಲಿರುವಂತ ಲವಣಾಂಶಗಳನ್ನ ಹೊರ ತೆಗಿತದೆ. ಅರ್ಥ ಆಯ್ತಾ? ಅದು ನಾವು ಎಲೆಕ್ಟ್ರಾನ್ ಅನ್ನ ಅಲ್ಲಿ ಕರೆಂಟ್ ಅನ್ನ ಪಾಸ್ ಮಾಡಿಬಿಟ್ಟು ಕೂಡ ನೋಡ್ತೇವೆ. ನಾವು ನೀರನ್ನು ಕಾಯಿಸ್ಲಿಕ್ಕೆ ಒಂದು ಪ್ಲಸ್ ಒಂದು ಮೈನಸ್ ಎರಡು ವೈರ್, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರುವಂತ ಎರಡು ವೈರ್ ನಿಂದ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಒಂದು ಕಬ್ಬಿಣದ ರಾಡಿಗೆ ಎರಡು ಕಡೆ ಕನೆಕ್ಷನ್ ಕೊಟ್ಟು ನಿಮ್ಮ ನೀರಿರುವಂತ ಬಕೆಟ್ಗೆ ನೀವು ಹಾಕಿದ್ರಿ ಅಂತ ಹೇಳಿದ್ರೆ ನೀರನ್ನ ನಾವೇನ್ ಮಾಡ್ಬೋದು, ಸುಲಭವಾಗಿ ಕಾಯಿಸ್ಬೋದು. ಅರ್ಥ ಆಯ್ತಾ? ನೀರ್ ಏನಾಗ್ತದೆ, ಸಂಪೂರ್ಣವಾಗಿ ಹೀಟ್ ಆಗ್ತದೆ. ಅರ್ಥಾಯ್ತಾ? ಹೀಟ್ ಆಗಿ ಕೂಡ ಬಳಸ್ಬಿಡ್ತೇವೆ. ಆಮೇಲೆ ಅದನ್ನ ನೀರನ್ನ ಕಾಯ್ಸಕ್ ಮಾಡಿ ಬಳಸಿರ್ತಿರಲ್ಲ ನೀವು ಕಾಯಿಲ್ ಅನ್ನ, ನೀವು ಡೈರೆಕ್ಟ್ ಆಗಿ ಮುಟ್ಟಂಗಿಲ್ಲ, ನೀರನ್ನ ಕರೆಂಟ್ ಆಗ ಪದ ಬಿಡ್ತದೆ. ಅದ್ರ ಮೇಲ್ಗಡೆ ಕೋಟೆಡ್ ಹೋಗಿತ್ತು ಅಂತ ಹೇಳಿದ್ರೆ, ಹಾಗಾಗಿ ಅವುಗಳನ್ನ ನೀವು ಸ್ವಿಚ್ ಆಫ್ ಮಾಡ್ಕೊಂಡು ಅದನ್ನ ನೀಟಾಗಿ ತೆಗೆದ್ಬಿಟ್ಟು ಕೂಡ ನಾವೇನ್ ಮಾಡ್ಬೇಕನ್ನ ಟಚ್ ಮಾಡ್ಕೊಳ್ಬೇಕು. ಹಂಗ ಡೈರೆಕ್ಟ್ ಆಗಿ ಹೋಗಿ ಮುಟ್ಟಂಗಿಲ್ಲ. ಅರ್ಥ ಆಯ್ತಾ? ಈ ಎಲೆಕ್ಟ್ರಿಕಲ್ ರಾಸಾಯನಿಕ ವಿದ್ಯುತ್ ಪ್ರವಾಹದ ಕೆಲವೊಂದು ಪರಿಣಾಮಗಳನ್ನು ತೋರಿಸಿದ್ವಿ, ಲೈಟ್ ಆನ್ ಆಗೋದಾಗಿರ್ಬೋದು, ಇವೆಲ್ಲವನ್ನು ಕೂಡ ತೋರಿಸಿದ್ವಿ. ಎಲ್ಲರಿಗೂ ಕೂಡ ಅರ್ಥ ಆಯ್ತಾ? ಹಾಗಾದ್ರೆ ವಿದ್ಯುತ್ತಿನ ಉತ್ತಮ ವಾಹಕ ಯಾವುದು? ಒಂದ ಅಲ್ಲ, ಎಷ್ಟು ತೋರಿಸಿದ್ ನಾನು ಎಷ್ಟೆಲ್ಲ ಎಕ್ಸಾಂಪಲ್ ತೋರಿಸಿದ್ರು. ಯಾವ್ಯಾವ ಹೇಳಿ ನೋಡೋಣ. ಕಬ್ಬಿಣ, ತಾಮ್ರ, ಚಿನ್ನ, ನೆಕ್ಸ್ಟ್ ಸ್ಟೀಲ್ ಅಲ್ಲಿ ಕೂಡ ಹೋಯ್ತು. ಅಂದ್ರ ಎಲ್ಲಾ ಲೋಹದ ವಸ್ತುಗಳಲ್ಲಿ ಕೂಡ ಕರೆಂಟ್ ಏನಾಗ್ತದಪ್ಪ ಅಂತೀರ, ಪಾಸ್ ಆಗ್ತದೆ. ಇದನ್ನ ವಿದ್ಯುತ್ತಿನ ಉತ್ತಮ ವಾಹಕ ಅಂತ ಹೇಳಿ ಕೂಡ ಕರಿತೇವೆ. ಅವಾಹಕಗಳು ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಇರ್ಬೋದು, ಕಟ್ಟಿಗೆ ಅಂದ್ರೆ ಮತ್ತೆ ಒಣ ಕಟ್ಟಿಗೆ, ಅದು ಹರಿಯಲು ಬಿಡಂಗಿಲ್ಲ. ಬಟ್ ಅದ್ರ ಏನಾಗ್ತದೆ, ಹಸಿ ಕಟ್ಟಿಗೆ ಇತ್ತು ಅಂದ್ರೆ ಏನಾಗ್ತದೆ, ನಮ್ಗೆ ಅರ್ಥ ಆಗ್ತದೆ, ಕರೆಂಟ್ ಶಾಕ್ ಹೊಡಿತೈತಿ. ಅರ್ಥ ಆಯ್ತಾ? ಒಣ ಕಟ್ಟಿಗೆ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಪ್ಲಾಸ್ಟಿಕ್ ಹಿಡಿಕೆ ಇರ್ಬೋದು, ಪೇಪರ್ ಇರ್ಬೋದು, ಇವೆಲ್ಲ ಏನಪ್ಪಾ ಅಂದ್ರೆ ವಿದ್ಯುತ್ತಿನ ಅವಾಹಕ. ಗಾಜ್ ಆಗಿರ್ಬೋದು, ಅವೆಲ್ಲವೂ ಕೂಡ ವಿದ್ಯುತ್ತಿನ ಅವಾಹಕಗಳು ಅಂತ ಹೇಳಿ ಕೂಡ ಕರಿತೀವಿ. ಇವತ್ತಿನ ತರಗತಿ ಇದೆಲ್ಲ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಅರ್ಥ ಆಗೈತಲ್ಲ?